ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವಕಣಿಕಾ ಪೀತಾ ಸಕೃದಪೇಯಸ್ಯ ಮುರಾರಿ ಸಮರ್ಚ್ಯ ತಸ್ಯ ಯಮಃ ಕಿಂ ಕುರುತೆ ಚರ್ಚಾ. ಭಗವದ್ಗೀತೆ ಸುಮಾರು ಸಂಧಿ ಸಮಾಸಗಳಿಂದ ಅನೇಕ ಅರ್ಥವನ್ನು ಶಾಸ್ತ್ರಕಾರರು ಮಾಡ್ತಾರೆ. ಕಿಂತು ಭಗವದ್ಗೀತೆ ಪ್ರಾರಂಭ ಆದದ್ದು ಕಿಂಕರ್ತವ್ಯ ವಿಮೂಢನಾದ ಧರ್ಮಚ್ಯುತನಾಗಿ ಅಧರ್ಮದಲ್ಲಿ ಪ್ರವೃತ್ತಿಯಾಗಿರ್ತಕ್ಕಂಥ ಅರ್ಜುನನ್ನು ಕುರಿತು ಪರಮಾತ್ಮ ಕ್ಷಾತ್ರ ಧರ್ಮದಲ್ಲಿ ನಡೆಯಲಿಕ್ಕೆ ಮತ್ತು ದೇಹಗೇಹಾದಿಗಳ ಮೇಲಿನ ಅಹಂಕಾರ ಮಮಕಾರದ ನಿವೃತ್ತಿಗಾಗಿ ಈ ಅನುಪಮವಾದ ಉಪದೇಶವನ್ನು ರಣರಂಗದ ಮಧ್ಯದಲ್ಲಿ ಪರಮಾತ್ಮ ಅರ್ಜುನನಿಗೆ ನೀಡಿದ. ಈ ಭಗವದ್ಗೀತೆ ಶಾಸ್ತ್ರದಲ್ಲಿ ಸಂಗೀತವು ಆನಂದದಲ್ಲಿ ಹೊರಹೊಮ್ಮುತ್ತದೆ ವಿನಃ ದುಃಖದಲ್ಲಿ ಹೊರಹೊಮ್ಮುವುದಿಲ್ಲ. ಪರಮಾತ್ಮ ರಣರಂಗದ ಮಧ್ಯದಲ್ಲಿ ಇದನ್ನು ಹಾಡಿದ್ದಾನೆ. ಅಂದರೆ ಜನ್ಮ ಮರಣಗಳಿಗೆ ಕಾರಣೀಭೂತವಾದ ದೇಹಕ್ಕೆ ವಿಲಕ್ಷಣವಾದ ಸಚ್ಚಿದಾನಂದ ಘನ ಆತ್ಮ ಅಂತ ಪರಮಾತ್ಮ ಅರ್ಜುನನ ಕುರಿತು ಅವನಿಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಪರಂತು ಸದಾ ಶಾಸ್ತ್ರಗಳು ಆತ್ಮ ಬಂಧ ಮೋಕ್ಷರಹಿತ ನಿತ್ಯ ಮುಕ್ತ ಅಂತ ಹೇಳಿದರೂ ಕೂಡ ಮನುಷ್ಯನಿಗೆ ಅನುಭವದಲ್ಲಿ ಬರತಕ್ಕಂಥದ್ದು ಏನು ಅಂದರೆ ಸುಖ ದುಃಖ ಮಾನ ಅಪಮಾನ ಈ ದ್ವಂದ್ವಾದಿಗಳು ಜನ್ಮ ಮರಣಗಳು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಾಗ ನೀವು ಆತ್ಮ ಜನ್ಮ ಮರಣರಹಿತ ಸುಖ ದುಃಖರಹಿತ ಪುಣ್ಯ ಪಾಪರಹಿತ ಇತ್ಯಾದಿಗಳನ್ನು ಹೇಳ್ತಿರಲ್ಲ, ಇದು ಸಾಮಾನ್ಯ ಜನರ ಅನುಭವಕ್ಕೆ ವಿರೋಧವಾಗಿರತಕ್ಕಂಥ ಇದು ಹೇಳಿಕೆ. ಅದಕ್ಕೆ ಉತ್ತರವಾಗಿ ಪರಮಾತ್ಮ ಈ ಅಧ್ಯಾಯದಲ್ಲಿ ಅವರಿಗೆ ಹೇಳ್ತಾರೆ, ಸರಿ, ಅನುಭವ ಎರಡು ಪ್ರಕಾರ ಇರ್ತದೆ. ಸತ್ಯನೂ ಅನುಭವದ, ಮಿಥ್ಯಾನೂ ಅನುಭವ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಅಂತ ನಿಜಗೊಂಡು ಬರೆದಾರೆ. ಅನುಭವ ಅಂದ್ರೆ ಸ್ಪಷ್ಟ ಜ್ಞಾನ. ಅನುಭವ ಇಲ್ಲ ಅಂದರೆ ಆ ಮನುಷ್ಯನಿಗೆ ಸುಖನೂ ಆಗುವುದಿಲ್ಲ, ದುಃಖನೂ ಆಗುವುದಿಲ್ಲ. ರಜ್ಜುವಿನಲ್ಲಿ ಸರ್ಪದ ಮಿಥ್ಯಾನುಭವ ಆಗೇ ತಿಳ್ಕೊಂಡೇ ಅವ ದುಃಖ ಪಡ್ತಾನೆ. ಅನುಭವನೇ ಅದು, ಪರಂತು ಮಿಥ್ಯಾನುಭವ. ಅದಕ್ಕೆ ನಿಜಗಳು ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ವದವಿ ಬೋಧಿಪನೆ ಸದ್ಗುರುವಕ್ಕು ಅಂತ ನಿಜಗಳು ಹೇಳಿದ್ರು. ಸಂಸಾರದಾಗ ಹೇಳ್ತಾನೆ, ಹುಟ್ಟು ಸಾವು ನಮ್ಮ ಅನುಭವ ಅದ ರೀ, ಹುಟ್ಟಂಗಿಲ್ಲ ಸಾಯಂಗಿಲ್ಲ ಅನ್ನೋದು ಅನುಭವ ಇಲ್ಲ ನಮಗೆ, ಅನುಭವ ಅದ, ಒಪ್ಪಲೇಬೇಕು. ಅವ್ರೇನು ಹೌದು, ಇದು ಮಿಥ್ಯಾನುಭವ, ಸತ್ಯಾನುಭವ.
ನಾನು ಅಜರನು ಅಮರನು ಸಚ್ಚಿದಾನಂದನು ಅಂತ ಏನದು ಇದು ಸತ್ಯಾನುಭವ. ಹೇಗೆ ಸರ್ಪಾನುಭವ ರಜ್ಜು ಅನುಭವ ಇವೆರಡೂ ಅದಾವ. ಪರತು ಮಿಥ್ಯಾನುಭವದಿಂದ ದುಃಖ ಆಗ್ತದೆ, ಸತ್ಯಾನುಭವದಿಂದ ಆನಂದ ಆಗ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನೀ ಅನ್ನೋದೆಲ್ಲ ಸರಿಯೇ, ಇದೆಲ್ಲ ಏನಾಗ್ಯದ ಅಂತ ಕೇಳಿದ್ರೆ ತಪ್ಪು ತಿಳುವಳಿಕೆಯಿಂದ ಆಗ್ಯದ. ಯಾಕೆ ತಪ್ಪು ತಿಳುವಳಿಕೆ ಯಾಕಾಯಿತು? ಗುಣಗಳಿಂದ. ಗುಣ ಎಲ್ಲಿಂದ ಬಂದು? ಮೂಲ ಪ್ರಕೃತಿಯಿಂದ. ಆ ಪ್ರಕೃತಿಯಿಂದ ಬಂದಂತಹ ಸತ್ವ ರಜ ತಮ ಗುಣಗಳು ಏನದಾವ ಅವು ತಮ್ಮ ಕಾರ್ಯವನ್ನು ಮಾಡ್ತಾವೆ. ಬೇಸಿಗೆಯಾಗಿ ಬಿಸಿಲು ಬರ್ತದೆ, ಮಳೆಗಾಲದ ಮಳೆ ಬರ್ತದೆ, ಚಳಿಗಾಲದಾಗ ಥಂಡಿ. ಯಾಕೆ? ಅದು ಕಾಲದ. ಬೇಸಿಗೆಯಾಗ ಬಿಸಿ ಆಗೋದೆ, ಮಳೆಗಾಲದಾಗ ಮಳೆ ಬರೋದೆ, ಚಳಿಗಾಲದಾಗ ಥಂಡಿ ಆಗೋದೆ. ಯಾಕೆ ಹಾಕದೆ? ಚಳಿಗಾಲದ. ಮಳೆ ಹಾಕದೆ ಮಳೆಗಾಲದ. ಬಿಸಿ ಹಾಕದೆ ಬಿಸಿಗೆ ಬೇಸಿಗೆ. ಹಾಗೆ ಈ ಗುಣಗಳು ಏನದಾವ ಮನುಷ್ಯನಿಗೆ ತಮೋಗುಣ ರಜೋಗುಣ ಸತ್ವಗುಣಗಳು ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಮೋಹಾದಿಗಳು ಮಾಡ್ತಾವೆ. ತಮ ಇದ್ದಲ್ಲಿ ಮೋಹ ಆಗ್ತದೆ, ರಜ ಇದ್ದಲ್ಲಿ ದುಃಖ ಆಗ್ತದೆ, ಸತ್ವ ಇದ್ದಲ್ಲಿ ಸಮಾಧಾನ ಆಗ್ತದೆ. ಗುಣ ಅದು. ಹೇಗೆ ಶುದ್ಧವಾದ ನಂಬರ್ ಚಸ್ಮಾ ಇತ್ತು ಅಂದ್ರೆ ಚಲೋ ಕಾಣ್ತದೆ, ಇಲ್ಲ ಅಂದರೆ ಗಡ್ಬಡ್ ಕಾಣ್ತದೆ. ಮತ್ತು ಪೂರ ಏನೂ ಇಲ್ಲ ಅಂದರೆ ಕತ್ಲಿನೇ ಕಾಣ್ತದೆ. ಚಸ್ಮಾದ ಮೇಲದ. ಹಾಗೆ ಸತ್ವಗುಣ ಇದು ನಂಬರ್ ಚಸ್ಮಾ ಇದ್ದಂಗೆ ಅದ, ಅಲ್ಲಿ ಸ್ವಲ್ಪ ವಿಶೇಷ ಜ್ಞಾನ ಆಗ್ತದೆ. ಹಾಗೆ ಇವೆಲ್ಲ ಏನದ ಗುಣಗಳ ವ್ಯವಹಾರ ಅದೇ ವಿನಃ ಇದು ಆತ್ಮನಲ್ಲಿ ಯಾವೂ ಇಲ್ಲ. ಅದನ್ನು ಹೇಳ್ತಾರೆ. ಇದು ಜಗತ್ತು ಏನಪ್ಪ ಅಂತ ಕೇಳಿದರೆ ಗುಣಮಯ ಅದ. ಹೆಂಗೆ ತಂತುಮಯ ಅರಿವು ಇರ್ತದೆ, ಸುವರ್ಣಮಯ ಆಭರಣ ಇರ್ತವೆ, ಹಾಗೆ ಈ ಜಗತ್ತು ಈಗ ನಿನಗೆ ದೃಷ್ಟಿ ಗೋಚರ ಆಗ್ತದಲ್ಲ, ಇದು ಗುಣಮಯ. ತಂತು ಇಲ್ಲದೇ ಪಟ ಇಲ್ಲ, ಸುವರ್ಣ ಇಲ್ಲದೇ ಆಭರಣ ಇಲ್ಲ. ಹಾಗೆ ಗುಣ ಇಲ್ಲದೆ ಈ ಪ್ರಪಂಚವೇ ಇಲ್ಲ. ಅದನ್ನು ಆ ಗುಣಗಳು ಏನು ಮಾಡ್ತಾವೆ ಮನುಷ್ಯನಿಗೆ ಅಂತ ಕೇಳಿದರೆ ಅವನಿಗೆ ತಮಸ್ಸನ್ನು, ಅಜ್ಞಾನವನ್ನು, ಆಮೇಲೆ ಮೋಹವನ್ನು, ಪ್ರವೃತ್ತಿಯನ್ನು ಇವು ಮಾಡ್ತಾವೆ ಗುಣಗಳು ಸ್ವಾಭಾವಿಕವಾಗಿ. ಯಾಕ್ರಿ? ಅರೆ ಕುಡಿದ ಮನುಷ್ಯ ಚೀರಾಡ್ತಾನಕ್ಕ ಒದರಾಡ್ತಾನಕ್ಕ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಅವ ಹಂಗ್ಯಾಕೆ ಮಾಡ್ತಾನೆ ರೀ? ಕುಡ್ದಾನವ ಹಂಗ್ಯಾಕೆ ಮಾಡ್ತಾನಂದ್ರೆ ಹಿಂಗ್ಯಾಕೆ ನಡೀತಾನೆ ರೀ? ಕುಡ್ದಾನ. ಹಾಗೆ ಗುಣದಿಂದ ಆದ ಮನುಷ್ಯ ಹಂಗೆ ಮಾಡ್ತಾನವ. ಯಾಕೆ? ಆ ಗುಣ ಅವನನ್ನು ತನ್ನಂಗೆ ಮಾಡ್ಕೊಂಡಿರ್ತಾವೆ. ಮೋಹಿತಂ ನಾ ಬೀಜಾನಾತಿ. ಅದಕ್ಕೆ ಹೇಳಿದರು, ಅವನು ತಿಳಿಯಂಗಿಲ್ಲ ನಾ ಯಾರು ಅನ್ನೋದು ಗೊತ್ತಾಗಿಲ್ಲ. ನಾನು ಗೌಡ್ರ ಪೈಕಿ ಇದ್ದೀನಿ, ನಾ ಸಾಹೇಬ ಇದ್ದೀನಿ. ಯಾಕೆ? ಮೋಹಿತಂ ನಾ ಬೀಜಾನಾತಿ. ಅದನ್ನೇ ಪರಮಾತ್ಮ ಇಲ್ಲಿ ಅವು ಯಾಕೆ ಮೋಹ ಹಾಕಿದ್ರೆ ಗುಣಗಳಿಂದ. ಅದನ್ನು ಹೇಳ್ತಾರೆ, ತ್ರಿಭಿರ್ ಗುಣೈರ್ ಮಯೈರ್ ಭಾವೈಹಿ ಇದಂ ಸರ್ವಂ ಜಗತ್ತ ಮೋಹಿತಂ ಹೇಳಿದ್ರು. ಹಂಗೆ ವ್ಯಾಪ್ತದ ಮೋಹಿತಂ ಅಂದ್ರೇ ವ್ಯಾಪ್ತ. ತದಧೀನ ಅಂತ ಹೇಳೋದು. ಹಿಂಗ್ಯಾಕೆ ಮಾಡ್ತೀವೋ? ಹೆಂಡ್ತಿ ಮಾತು ಯಾಕೆ ಕೇಳ್ತೀವಿ? ಯಾಕೆ ಕೇಳ್ತೀವಿ? ಆಕೆಗೆ ಮೋಹಿತ ಆಗ್ಯಾನವ. ಏನು ಹಂಗೆ ಆಕೆ ಮಾತು ಯಾಕೆ ಕೇಳ್ತೀವಿ? ಆಕೆ ಮಾತು ಯಾಕೆ ಕೇಳ್ತೀವಿ ಅಂದ್ರೆ ಮತ್ತು ಯಾರು ಮಾತು ಕೇಳ್ಬೇಕಂತಾನ? ಆಕೆ ಮಾತು ಕೇಳೋದು, ಅವಪ್ಪ ಮಾತು ಕೇಳಂಗಿಲ್ಲ. ಹಂಗೆ ಯಾಕೆ ಮೋಹಿತ ಆಗ್ಯಾನ? ಅದಕ್ಕೆ ಹೇಳ್ತಾರೆ ತ್ರಿವಿರ್ ಗುಣೈರ್ ಮಯೈ ಭಾವೈಹಿ. ಶಾಸ್ತ್ರ ಭಾಷೆ ಮಯೈ ಅಂದ್ರೇನು ರೀ? ತದ್ರೂಪತ್ವ, ತದ್ವ್ಯಾಪಕತ್ವ. ಏನಪ್ಪ ಮಯ ಅಂತ ಏನು ಹೇಳ್ತದೆ? ಮಯ ಶಬ್ದ ಏನು ಹೇಳ್ತದೆ? 2-3 ಅರ್ಥ ಕೊಡ್ತಾವೆ. ಅಂದ್ರೆ ತದ್ರೂಪ ಆಗ್ಯಾನ, ತದ್ರೂಪ ಆಗಿರ್ತಾನೆ ಮಯ ಶಬ್ದದಿಂದ. ಅದಕ್ಕೆ ಹೇಳಿದ್ರು ತ್ರಿಭಿರ್ ಗುಣೈ ಮಯೈರ್ ಭಾವೈಹಿ. ಭಾವ ಅಂದರೆ ಏನಪ್ಪ ಅಂದ್ರೆ ವ್ಯವಹಾರ.
ಗುಣಗಳ ವ್ಯವಹಾರ ಅಂದರೆ ನಾವು ಅವರ ಭಾವ ಗೊತ್ತಾಗ್ತದ ವ್ಯವಹಾರದಿಂದ. ಆ ಮನುಷ್ಯ ಏನು ಮನುಷ್ಯ ಚಲೋ ಇಲ್ಲರಿ, ಚಲೋ ಇರ್ತಂಗೆ ಹೆಂಗೆ ಗೊತ್ತಾಯ್ತಪ್ಪ, ಹಿಂಗೆ ಮಾಡ್ಯಾನ್ರಿ, ಅಲ್ಲಿ ಮಾಡ್ಯಾನ ಇಲ್ಲಿ ಮಾಡ್ಯಾನ ಹಿಂಗೆ ಆಡ್ಯಾನ ಗೊತ್ತದ. ಆಡಿ ಮಾಡಿ ನೋಡಿ ಅವನ ಭಾವ ಗೊತ್ತಾಗ್ತದೆ. ಕ್ರಿಯೆಗಳಿಂದ ಅವನ ಮನುಷ್ಯನ ಅಂತರಂಗ ನಮ್ಗೆ ಗೊತ್ತಾಗ್ತದೆ. ಅವನ ಮಾತಾಡೋದ್ರಿಂದ, ನೋಡೋದರಿಂದ, ಆಡೋದರಿಂದ, ಹೋಗೋದರಿಂದ, ವಿಚಾರಗಳಿಂದ, ಆಮೇಲೆಪ್ಪ ಅಂತ ಕೇಳಿದ್ರೆ ಕ್ರಿಯೆಗಳಿಂದ ಆ ಮನುಷ್ಯನ ಭಾವ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ತ್ರಿಭಿರ್ ಗುಣೈರ್ ಮಯೈರ್ ಭಾವೈಹಿ, ಈ ಗುಣಗಳಿಂದ ಕೂಡಿಕೊಂಡು ಏನಾಗಿದೆ ಅದರ ಭಾವಭಾವಿತನಾಗಿ ಭಾವಭಾವಿತನಾಗಿ ವಶಗತನಾಗಿ ಗುಣಗಳ ವಶಗತನಾಗಿ ಆ ಮನುಷ್ಯನಪ್ಪ ಅಂದ್ರೆ ಸತ್ವ ರಜ ತಮ ಅಂತ 3 ಗುಣ ಏನದವೆ. ಈ ಗುಣಗಳಿಂದ ಏನಪ್ಪ ಅಂತ ಕೇಳಿದ್ರೆ ಅದು ಜಗತ್ತ ವ್ಯಾಪ್ತದ. ಅದಕ್ಕೆ ಇದಂ ಜಗತ್ತು ಸರ್ವಂ ಏನಾಗಿದೆ ಮೋಹಿತಂ. ಈ ಗುಣಗಳಿಂದ ಏನಾಗಿದೆ ಮೋಹಿತ ಆಗಿದೆ. ಅವ ಅದ್ರ ಪೈಕಿ ಅಲ್ಲ ಖರೆ ಹುಟ್ಟ್ಯಾನ ಅವ್ವ ಅಪ್ಪಗ ಮಾತು ಕೇಳ್ತಾನೆ ಹೆಣ್ತಿದ್ದ. ಹುಟ್ಟ್ಯಾನ ಯಾರಂತ ಅವ್ವ ಅಪ್ಪಗ ಹುಟ್ಟ್ಯಾನ ಅವ್ರ ಮಾತು ಕೇಳಂಗಿಲ್ಲ, ಅವ ಅಕ್ಕಿ ಮಾತೆ ಕೇಳ್ತಾನೆ. ಯಾಕೆ ಮೋಹಿತಂ ನಾಭಿ ಜಾನಾತಿ, ನಮ್ಮವ್ವ ಅಪ್ಪ ಹೋಯ್ತು, ನಮ್ಮವ್ವ ಅಪ್ಪ ಹೋಯ್ತೀವಿ, ನೀನೇ ಎಲ್ಲ ನೀನೇ ಅಂತ ಹೆಂಗಂತಾನೆ. ಹೆಂಗೆ ಮೋಹಿತನಾಗಿರ್ತಕ್ಕಂಥ ವ್ಯಕ್ತಿ ಈ ಗುಣಗಳಿಂದ ಏನೇ ಆ ಹೆಣ್ಮಗಳು ಮಾಡ್ತಕ್ಕಂಥ ಚಾಪುಲಾಶಿ ಅಂತಿರಲ್ಲ, ಯಾಕೆ ಹುಣಸು ತಿನಿಸು ಇವೆಲ್ಲ ಪ್ರೀತಿ ಮಾಡೋದ್ರಿಂದ ಮೋಹಿತಂ ಏನಾಗ್ಯಾನ ಮೋಹಿತ ಆಗ್ಯಾನ. ಅವ್ರ ಅವ್ವ ಅಪ್ಪ ಏನಿಲ್ಲ, ನೀವೇನು ಮಾಡೀರಿ ಅಂತ ಕೇಳ್ತಾನೆ. ಅದಕ್ಕೆ ಹಂಗೆ ಜಗತ್ತೇನು ಇಡೀ ಜಗತ್ತು ಅಂದ್ರೆ ಏನು ರೀ, ಇದಂ ಸರ್ವಂ ಜಗತ್ತು ಸಮಸ್ತ ನಾಮರೂಪಾತ್ಮಕವಾಡಿಕೊಂಡು ಅದು ಜಡಚೇತನ. ಜಗತ್ತು ಅಂದರೆ ಏನು, ಬರೀ ಜಡ ಅಲ್ಲ, ಬರೀ ಚೇತನ, ಜಡಚೇತನವಾದ ಈ ಜಗತ್ತು ಏನಾಗ್ಯದ ಅಪ್ಪ ಈ ಗುಣಗಳಿಂದ ಗುಣಮಯೈರ್ಭಾವೈಹಿ. ಗುಣದಿಂದ ಮಯಡ್ ಶಬ್ದ ಏನದ ಸ್ವರೂಪಾರ್ಥ. ಅವ ಏನಾಗ್ಯಾನ ಅದೇ ಆಗ್ಯಾನ. ಸತ್ವ ರಜ ತಮ್ಮ ಗುಣ ಆಗಿಬಿಟ್ಟ. ಅವನೇನಿಲ್ಲ ಗುಣಮಯಿ. ಹ್ಯಾಂಗೆ ಬಟ್ಟಿ ಬಿಳಿದ ನೀರು ಬಣ್ಣದಾಗ ಎದ್ದಿದ್ರೆ ಅದು ಏನು ಹಾಕದ್ರಿ ತದ್ರೂಪ ಹಾಕದ್ರೆ ಮಯ ಹಾಕದಲ್ಲ. ಹಾಗೆ ಏನಪ್ಪ ಅಂದ್ರೆ ಈತನು ಕೂಡ ಗುಣಮಯೈಹಿ, ಗುಣಗಳಲ್ಲಿ ಅದರಂಗೆ ಆಗ್ಯಾನ. ತಮ ರಜ ಅವುಗಳ ಸತ್ವ ಅವುಗಳ ವ್ಯವಹಾರ ಏನದಲ್ಲ ಅದು ಹಾಗೆ ಮಾಡ್ತಾನೆ. ರಜಗುಣದ ವ್ಯವಹಾರ ಏನದ ಕಾಮ ಕ್ರೋಧ ಮಾಡ್ತಾನೆ. ಸತ್ವಗುಣ ಮರಿವಿ ಅಜ್ಞಾನ ಇದು ಮಾಡ್ತಾನೆ. ಸತ್ವಗುಣ ಇತ್ತಂದ್ರೆ ಸ್ವಲ್ಪ ಜ್ಞಾನ ತಿಳುವಳಿಕೆ ಅಂದ್ರೆ ಅವನ ವ್ಯವಹಾರದ ಮೇಲೆ ಈ ಗುಣವುಳ್ಳವನು ಅಂತ ಗೊತ್ತಾಕ. ಯಾಕೆ ಗುಣರೂಪ ಆಗ್ಯಾನವ. ನಿರ್ಗುಣವಾಗಿ ಇದ್ದು ಅವ ಏನಾಗ್ಯಾನ ಗುಣರೂಪ ಆಗ್ಯಾನ. ಆತ್ಮ ನಿರ್ಗುಣ ಅಂತ ಹೇಳ್ತಾರೆ. ಪರಂತು ಆ ಗುಣಗಳ ವ್ಯವಹಾರದಲ್ಲಿ ಭಾವೈಹಿ ಕ್ರಿಯೆಯಲ್ಲಿ ಭಾವದಲ್ಲಿ ಕೂಡ ಏನಪ್ಪ ಅಂದ್ರೆ ಇದಂ ಸರ್ವಂ ಜಗತ್ ಮೋಹಿತಂ. ಅವನೇ ಅಂತ ಅಪ್ಪಗ ನೀವೇನು ಮಾಡಿರಿ ಅಂತ ನಾವು ಹೇಳ್ತೀವಿ. ನೀವೇನು ಮಾಡಿರಿ ನೋಡ್ರಿ ಮೋಹಿತಂ. ಹೆಂಗೆ ಮೋಹಿತ ಹಾಕ್ಯಾನ, ಯಾಕೆ ಅದರ ಭಾವದಿಂದ ಅದರ ಭಾವದಿಂದ ಭಾವಿತನಾಗಿರ್ತಕ್ಕಂಥ ವ್ಯಕ್ತಿ. ಆ ಭಾವದಿಂದ ಭಾವಿತನಾಗಿರ್ತಕ್ಕಂಥ ವ್ಯಕ್ತಿ ಹೇಗೆ ಕುಡಿದು ಮನುಷ್ಯ ಒಂದೆರಡು ಕಾಲ ಏನೂ ಗೊತ್ತಾಗಿಲ್ಲ ಅವನು. ಯಾಕೆ ಅದರಂಗೆ ಆಗಿರ್ತಾನೆ. ಅದು ಹೆಂಗೆ ನುಡಿಸ್ತದ ಅದರಂಗೆ ನುಡಿತಾನೆ ವಾಸನ ಪ್ರಕಾರವಾಗಿ. ಹಾಗೆ ಈ ಗುಣಮಯಿ ತ್ರಿಭಿರ್ ಗುಣಮಯಿ ಸತ್ವ ರಜ ಗುಣ ಏನಪ್ಪ ಅಂದ್ರೆ ಭಾವೈಹಿ ಭಾವೈ ಈ ಭಾವನೆಗಳಿಂದ ಸರ್ವಂ ಜಗತ್ ಇದಂ ಜಗತ್ ಮೋಹಿತಂ. ಈ ಸಮಸ್ತ ಜಗತ್ತು 3 ಗುಣಗಳಿಂದ ವ್ಯಾಪ್ತದ. ಗುಣ ಇಲ್ಲದವ್ರು ಯಾರೂ ಇಲ್ಲ. ಸತ್ತು ಗುಣರೇ ಇರ್ತದೆ,
ರಜೋಗುಣಾರೇ ಇರ್ತದೆ, ತಮಗುಣಾರೇ ಇರ್ತದೆ. ಇದರಿಂದ ಜಗತ್ತೇ ಇರೋಕ್ಕೆ ಬರೋಂಗಿಲ್ಲ. ಅದು ಮಯ ಅದ. ಅದೇನಪ್ಪ ಅಂದ್ರೆ ತಮಗುಣಿ ಅದಾನ, ರಜೋಗುಣಿ ಅದ. ನಿರ್ಗುಣ ಯಾರಿಗೆ ಇರೋಕ್ಕೆ ಬರೋಂಗಿಲ್ಲ. ಯಾಕೆ ಅದರೊಳಗೇ ಅದು ಎಳೆಯಿಂದ ಬಟ್ಟೆ ಇರೋಕ್ಕೆ ಬರೋಂಗಿಲ್ಲ. ಅದು ಉದ್ದರಿರಲಿ, ಎರ್ರಿರಲಿ, ಕೆಂಪರಿರಲಿ, ಕರ್ಗರಿರಲಿ, ಬಿಳಿಯರಿರಲಿ, ಎಳಿಬೇಕೆ. ಹಾಗೆ ಈ ಜಗತ್ತನ್ನು ಕೂಡ ಸತ್ವ, ರಜ, ತಮ ಈ 3 ಗುಣಗಳಿಂದದ ಪಟದಲ್ಲಿ ಎಳೆ ವ್ಯಾಪ್ತ ಇದ್ದಂತೆ ಈ ಜಗತ್ತಿನಲ್ಲಿ ಏನಪ್ಪ ಅಂತ ಕೇಳಿದರೆ ಇದು ಗುಣಗಳು ವ್ಯಾಪ್ತ ಓತಪ್ರೋತ ಅದಾವೆ. ಅದಕ್ಕೇನಾಯಿತು? ಮೋಹಿತಂ, ಗುಣಪ್ರಭಾವ ಆಗುತ್ತದೆ. ಎಷ್ಟೇ ಆಗಲಿ, ಕೊಡೋದ ಅಂದ್ರೆ ಸ್ವಲ್ಪ ಅದು ಪರಿಣಾಮ ಬೀಳ್ತದೆ ಅವನ ಮೇಲೆ. ಇದು ಏನಪ್ಪ? ಮೋಹಿತಂ. ಅದೇನಕ್ಕ? ಮೋಹ. ಕೊಡೋದು ಮನುಷ್ಯ ಯಾರು ನನ್ನವರು, ಯಾರಿಗೆ ಹೆಂಗೆ ಮಾತಾಡಬೇಕು, ಯಾರಿಗೆ ಸನ್ಮಾನ, ಯಾರಿಗೆ ಕೊಡಬೇಕು, ಹೋಗ್ಬಿಡ್ತದೆ ಅವನಿಗೆ. ಯಾಕಂದರೆ ಬುದ್ಧಿ ಭ್ರಷ್ಟ ಆಗಿರ್ತದೆ. ಹಾಗೆ ಇವನು ಗುಣದಿಂದ ಕೂಡಿಕೊಂಡ ಅಂದರೆ ರಜೋಗುಣದಿಂದ, ತಮೋಗುಣದಿಂದ ಇವು ಕೂಡಿಕೊಂಡು ತದ್ರೂಪನಾಗಿ ಮೋಹಿತನಾದ. ಅಂದರೆ ಮೋಹಿತ ಅಂದರೆ ಏನ್ರಿ? ವಿಚಾರ ಮಾಡುವ ಶಕ್ತಿ ಕಳ್ಕೊಂಡವ. ಮಾ ಊಹ ಮೋಹ. ವಿಚಾರ ಮಾಡತಕ್ಕಂಥ ಶಕ್ತಿಯೇ ಉಳಿಯಂಗಿಲ್ಲ ಅವನು. ಇವ್ರು ನನ್ನ ಹಿತರು, ಅಹಿತರು, ಇವ್ರು ನನ್ನ ಕಲ್ಯಾಣ ಮಾಡ್ತಾರೆ, ಅಕಲ್ಯಾಣ ಮಾಡ್ತಾರೆ, ಅದೇನೂ ಗೊತ್ತಿರೋಂಗಿಲ್ಲ ಅವನು. ಅದಕ್ಕೆ ಮೋಹಿತ ಆಗ್ತಾನೆ. ಮೋಹಿತ ಆದವ ಅಪ್ಪಗೇನು ಅನ್ನಬೇಕು, ಅವ್ಗೇನು ಅನ್ನಬೇಕು ಗೊತ್ತಾಗಿಲ್ಲ ಅವನಿಗೆ. ಗೊತ್ತಾಗಿಲ್ಲ. ಎದುರಿಗೆ ಎದುರು ಮನೆಗೆ ಮಕ್ಕೊಂಡಿರ್ತಾನೆ, ಮನೆಗೆ ಬೈರಿ ಅಂತಾನ. ನನ್ನ ಮನೆಗೆ ಬೈರಿ, ಇಲ್ಲೇ 2 ದಿನ ಬೀಳಿ ಅಂತ. ನಮ್ಮ ಮಕ್ಕೊಂಡಿರ್ತಾನೆ ಮನೆಗೆ ಕರೆ ಬರುತ್ತ, ಎಲ್ಲಿ ಮಕ್ಕೊಂಡು ಅನ್ನೋದೇ ಗೊತ್ತಿಲ್ಲ ಕುಡ್ಕೋದು. ಹಾಗೆ ಇದನ್ನು ಮೋಹ ಆಗಿಬಿಟ್ಟದ ಗುಣಗಳಿಂದ. ಮೋಹ ಆಗಿ ನಾಭಿಜಾನಾತಿ, ನನ್ನ ಗುರುತಿಡಂಗಿಲ್ಲ. ಮನೆಯಾಗೆ ಮಕ್ಕೊಂಡಿರ್ತಾನೆ, ಮನೆಗೆ ಗೊತ್ತಾಗಿಲ್ಲ ಅವನಿಗೆ. ನನಗೆ ಯಾರೇ ಬೈರಿ ಅಂತಾನೆ, ಯಾರೇ ಮಾಡಿರಿ ಅಂತಾನೆ. ಯಾಕೆ? ಅವ ಮೋಹಿತಂ. ಹೇಗೆ ಶರೀಗುಡಿದ ಮನುಷ್ಯ ತನ್ನ ಏನಿದ್ದೀನಿ ಅನ್ನೋದು ಮರಿತಾನೆ, ಎಲ್ಲಿದ್ದೀನಿ ಅನ್ನೋದು ಹೆಂಗೆ ಮರಿತಾನೆ. ಹಾಗೆ ಮೋಹಿತನಾಗಿರ್ತಕ್ಕಂಥ ಮನುಷ್ಯ ಅಜ್ಞಾನದಿಂದ ಅವ ನಾ ಯಾರು ಅನ್ನೋದು ಮರಿತಾನೆ, ನಾ ಬದ್ಧನೋ ಮುಕ್ತನೋ ಅನ್ನೋದು ಗೊತ್ತಿರಂಗಿಲ್ಲ ಅವನಿಗೆ. ಅವಪ್ಪ ಆ ಮನುಷ್ಯ ಅವ ಹೆಂಗೆ ಗೊತ್ತಿಳಿತಾನೆ? ನಾಭಿಜಾನಾತಿ. ಅವನಿಗೆ ಸತ್ಯ ಅಸತ್ಯ ವಿಚಾರ ಮಾಡೋದು ಗೊತ್ತೇ ಆಗಿಲ್ಲ. ಕುಡುಕನಿಗೆ ಹೆಂಗೆ ನಮ್ಮವರು ಆತ್ಮರು ನಮ್ಮ ಆತ್ಮೀಯರು ಪರರು ಗೊತ್ತಾಗಿಲ್ಲ ಅವನಿಗೆ. ಕುಡಿದಿರ್ತಾನೆ ಮನುಷ್ಯ. ಹಾಗೆ ಇವನೇ ಕೂಡ ಸರ್ವಂತರ್ಯಾಮಿ, ಸರ್ವಕ್ಕೂ ಕಾರಣ, ಸರ್ವಾಧ್ಯಕ್ಷನಾಗಿರ್ತಕ್ಕಂಥ ನನ್ನನ್ನು ಅವನಿಗೆ ಮನೆಗೆ ಮಗಳಿದ ನನಗೆ ಬೈದ ಮನೆಗೆ ಅಂತಾನೆ. ಏನು ಮಾಡಬೇಕು? ಮನೆಗೆ ಮಗೋತಾನೆ. ತಾಯಿ ತಂದಿರ್ತಾರೆ ಯಾರು ಅಂತ ಕೇಳ್ತಾನೆ. ಹಾಗೆ ಅವ್ಯಯಂ, ನಾನು ಅವ್ಯಯನಾಗಿರ್ತಕ್ಕಂಥ ಸದಾ ಇರ್ತಕ್ಕಂಥ ನನ್ನನ್ನು ಏಭ್ಯ ಪರಮವ್ಯಯಂ. ಏಭ್ಯ ಅಂದ್ರೆ ಸಮಸ್ತ ನಾಮರೂಪಾತ್ಮಕ ಪ್ರಪಂಚಕ್ಕೆ ಮ್ಯಾಲಿರ್ತ ಪರಂ ಅವ್ಯಯಂ, ಅವ್ಯಯನಾಗಿರ್ತಕ್ಕಂಥ ಶ್ರೇಷ್ಠನಾಗಿರ್ತಕ್ಕಂಥ ನನ್ನನ್ನು ಇವ ತಿಳಿಯಂಗಿಲ್ಲ. ಯಾಕೆ? ಮೋಹಿತಂ. ಅವ ಏನಾಗ್ಯಾನ? ಗುಣಗಳದಿಂದ, ಪ್ರಕೃತಿಯ ಗುಣಗಳಲ್ಲಿ ಅವ ಏನಪ್ಪ ಅಂತಂದ್ರೆ ಆರೋಪಿತನಾಗಿ ತಮೋಗುಣ, ರಜೋಗುಣ, ಸತ್ವಗುಣಗಳಿಂದ ಏನಪ್ಪ ಅಂತಂದ್ರೆ ಅವುಗಳ ಕಾರ್ಯದಲ್ಲಿ ಮೋಹಿತನಾಗಿ ಇವೆಲ್ಲವುಗಳಿಗೂ ಹೆಚ್ಚಿನ ಏಭ್ಯ ಪರಂ, ಈ ಗುಣಗಳು ಗುಣಗಳ ಕಾರ್ಯಗಳಿಗೂ ಆಧಾರ ಅಧಿಷ್ಠಾನಭೂತನಾದ ನನ್ನನ್ನು ನ ಜಾನಾತಿ, ನನ್ನನ್ನು ತಿಳಿಯಂಗಿಲ್ಲ. ನನ್ನ ತಿಳಿಯಂಗಿಲ್ಲ. ಯಾಕೆ? ಮೋಹಿತಂ. ಗುಣಗಳ ಕಾರ್ಯಗಳಲ್ಲಿ ಆತ ಏನಪ್ಪ ಅಂತ ಕೇಳಿದರೆ ಮೋಹಿತನಾಗಿ ತಾನು ಗುಣಕ್ಕೆ ವಿಲಕ್ಷಣವಾಗಿರುವ ನಿರ್ಗುಣನಾದ ಆತ್ಮನನ್ನು ತಿಳಿಯಲಿಕ್ಕೆ ಅವನಿಗೆ ಬರುವುದಿಲ್ಲ, ತಿಳಿಯಂಗಿಲ್ಲ. ಯಾಕೆ? ಗುಣ ಕಾರ್ಯದಲ್ಲಿ ಮೋಹಿತನಾಗಿದ್ದಾನೆ. ಮೋಹಿತ ಅಂದರೆ ಏನು? ವಿಚಾರ ಮಾಡಲಿಕ್ಕೆ ಅಸಮರ್ಥನಾಗಿದ್ದಾನೆ.
ಮಾ ಊಹ ಮೋಹ. ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಸುಖ ದುಃಖ ಇವುಗಳ ಬಗ್ಗೆ ವಿಚಾರ ಮಾಡುವ ಸಾಮರ್ಥ್ಯ ಹೆಂಗೆ ಕೂಡಕ್ಕೆ ಕಳ್ಕೊತಾನೆ, ಹಾಗೆ ಈ ಗುಣಗಳಿಂದ ಇವನು ಕಳ್ಕೊಂಡಾನೆ. ಈ ವಿಚಾರ ಮಾಡೋ ಶಕ್ತಿ ಸತ್ಯ ಅಸತ್ಯ, ನಿತ್ಯ ಅನಿತ್ಯ ಇವುಗಳನ್ನು ಕಳ್ಕೊಂಡಾನೆ. ಇದರಿಂದಪ್ಪ ಅವ ಹೋಗ್ತಾನೆ. ಯಾಕೆ ಮೋಹಿತ ಆದನ್ರಿ? ಮೋಹಿತಕ್ಕೆ ಏನು ಕಾರಣ ಇತ್ತು? ಏನು ಕಾರಣ ಇತ್ತು? ಅದೇ ಹೇಳ್ತಾರೆ, ಮಾಯಾ ಅದಪ್ಪ, ಅದು ಮಾಯಾ ಅದ. ಏನ್ರಿ ಅದು? ಅದು ಎಲ್ಲಿದೆ? ಅದು ಹಿಂಗೆ ಸಮಸ್ತ ಪ್ರಪಂಚವನ್ನೇ ಮೋಹ ಮಾಡತಕ್ಕಂಥದ್ದು ಅದು ಮಾಯಾ ಎಲ್ಲಿರ್ತದೆ? ಅದು ನಮ್ಮ ಹಂತಕ್ಕೆ ಇರ್ತದೆ. ಎಲ್ಲರ ಅಜ್ಞಾನ ಅವ್ರ ಹಂತಕ್ಕೆ ಇರ್ತದೆ. ನಮ್ಮ ಅಜ್ಞಾನ ನಿಮ್ಮ ಹಂತಕ್ಕೆ ಇರ್ತದೆ. ನಮ್ಮ ಅಜ್ಞಾನ ನಮ್ಮ ಹಂತಕ್ಕೆ ಇರ್ತದೆ. ಎಲ್ಲಿದೆ? ಯಾರ ಅಜ್ಞಾನ ಅವ್ರ ಹಂತಕ್ಕೆ ಇದೆ. ಮತ್ತೆ ಇರ್ತದೆ. ವಸ್ತುವಿನ ಅಜ್ಞಾನ ನನಗದ, ನನಗೆ ಅದು. ಅದಕ್ಕೆ ಹೇಳ್ತಾವೆ ಅದು ಎಲ್ಲಿರ್ತದೆ? ಅಲ್ಲೇ ಇರ್ತದೆ. ದೀಪದ ಕೆಳಗನೆ ಕತ್ಲೆ ಇರ್ತದೆ. ಕತ್ಲೆ ಏನು ದೂರ ಇರ್ತದೆ? ದೀಪದ ಕೆಳಗೆ ಇರ್ತದೆ. ಹಾಗೆ ಹೇಳ್ತಾರೆ ಅವರು, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಏತಾಂ ಮಾಯಂ ತೇ ತರಂತಿ. ಅರ್ಜುನ, ಇದು ಮಾಯಾ ನೋಡ್ರಿ, ಎಷ್ಟು ಅಸತ್ಯ ವಸ್ತುಗಳು ಅದಾವ. ಅವನು ಸತ್ತ ಆಧಾರ ಮೇಲೆ ಇರ್ತಾವಿಲ್ಲ, ಇರೋಕ್ಕೆ ಬರೋಂಗಿಲ್ಲ. ಸರ್ಪ ರಜ್ಜು ಆಧಾರ ಮೇಲೆ ಅದ, ಹೌದಲ್ರಿ? ರಜತ ಶಿಂಪಿ ಆಧಾರ ಮೇಲೆ ಅದ, ಇಲ್ಲಕ್ಕೆ ಇದಕ್ಕೆ ಬರೋಂಗಿಲ್ಲ. ಎಷ್ಟು ಕಲ್ಪಿತ ವಸ್ತು, ಮಿಥ್ಯಾ ವಸ್ತು ಅದಾವ, ಅವು ಸತ್ಯವನ್ನು ಆಧರಿಸಿನೇ ಇರ್ತಾವೆ. ಇಲ್ಲಾಂದ್ರೆ ಅವಕ್ಕೆ ಇರೋಕ್ಕೆ ಬರುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಇದು ಏನು ಅದ ಮಾಯಾ, ಇದು ಮೋಹಿತ ಮಾಡ್ಯದ. ಅದು ಎಲ್ಲಿದ್ರಿ? ಯಾರದ್ರಿ? ನಮ್ಮ ಮಧ್ಯಾಹ್ನ ನಿಮ್ಮ ಆಶ್ರಯ ಇರ್ತದೆ, ನನ್ನ ಮಧ್ಯಾಹ್ನ ನನ್ನ ಆಶ್ರಯ ಇರ್ತದೆ. ಮತ್ತೊಬ್ಬರ ಆಶ್ರಯ ಇರೋಂಗಿಲ್ಲ ಅದು. ಅದಕ್ಕೆ ಹೇಳ್ತಾರೆ ಅವರು, ಇದು ಏನದ? ದೈವಿ ಹೇಷ ಹಿ ಏಷಾ ಮಾಯಾ ದೈವಿ. ಏಷ ಈ ಮಾಯಾ ಹೆಂಗದ? ಹಿ ನಿಶ್ಚಯವಾಗಿ ದೈವಿ. ದೈವಿ ಅಂದರೆ ಏನು? ದೇವರ ಸಂಬಂಧ, ಆತ್ಮ ಸಂಬಂಧ. ಮತ್ತು ಎಲ್ಲಿರ್ಬೇಕಾದ್ರೆ ಯಾರ ಅಜ್ಞಾನ ಅವ್ರ ಸಂಬಂಧ ಅಲ್ಲೇ ಇರ್ತದೆ. ಸೂರ್ಯನ ಅಜ್ಞಾನ ಸೂರ್ಯನ ಹಂತಕ್ಕೆ ಇರ್ತದೆ, ಯಾವ್ದ್ರ ಅಜ್ಞಾನದ ಹಂತಕ್ಕೆ ಇರ್ತದೆ. ಏಷಾ ಮಾಯಾ ಹಿ ನಿಶ್ಚಯವಾಗಿ ದೈವಿ. ಇದು ದೇವ ಸಂಬಂಧಿ ಅದ, ಪರಮಾತ್ಮನ ಸಂಬಂಧಿ ಅದ, ಆತ್ಮ ಸಂಬಂಧಿ. ಇದು ಯಾರ ಆಶ್ರಯ ಇಲ್ಲದು. ಇದು ಅಘಟಿತ ಘಟನಾ ಪಟಿಯಸಿ ಮಾಯಾ. ಮಾಯಾ ಅಂದ್ರೇನು? ಅಸಂಭವವನ್ನು ಸಂಭವ ಮಾಡ್ತಕ್ಕಂಥ ಶಕ್ತಿಗೆ ನಾವೇನಂತೇವಿ? ಮಾಯಾ ಅಂತೇವಿ. ಅದು ಹಂಗ್ಯಾಕೆ ಮಾಡ್ತದೆ? ಕೇಳೋದೇ ತಪ್ಪು. ಹಂಗೆ ಮಾಡೋದಕ್ಕೆ ಮಾಯಾ ಅಂತ. ಹಂಗೆ ಮಾಡೋದಕ್ಕೆ, ಇಲ್ಲದ್ದನ್ನು ತೋರಿಸೋದಕ್ಕೆ ಮಾಯಾ ಅಂತೇಳಿ ನಾವು. ಜಾದೂಗಾರ ತೋರಿಸ್ತಾನೆ, ಇಲ್ಲ ಮಾಡ್ತಾನೆ, ಅದಕ್ಕೆ ಮಾಯಾ ಅಂತೇಳಿ. ಇಲ್ಲದ್ದನ್ನು ಇದ್ದಂಗೆ ತೋರಿಸೋದಕ್ಕೆ ಏನಂತಾರೆ? ಮಾಯಾ ಅಂತ ಕರಿತೇವೆ ನಾವು. ಮತ್ತು ಏನದ? ಆ ಜಾದೂಗಾರನ ಹಂತಕ್ಕೆ ಅದದು, ಅವನ ಆಶ್ರಯ ಮಾಡಿಕೊಂಡೇ ಅದ. ಹಂಗೆ ಏಷ ಮಾಯಾ ಇದು ದೈವಿ. ದೈವಿ ಅಂದರೆ ದೇವರನ್ನು ಆಶ್ರಯ ಮಾಡಿಕೊಂಡ ಅದ ಈ ಮಾಯಾ. ಅದಕ್ಕೆ ಹೇಳಿದರು ಆಶ್ರಯ ಮಾಡಿಕೊಂಡದು. ಒಂದನೇದು. ಇದು ಯಾರ್ದದ? ನಂದೇ ಅದ. ನನ್ನ ಮಾಯ ನಂದೇ ಅದ. ನನ್ನ ಮಾಯ ನಿಮ್ಮ ಮತಕ್ಕೆ ಇರೋಂಗಿಲ್ಲ, ನಿಮ್ಮ ಅಜ್ಞಾನ ನಮ್ಮ ಮತಕ್ಕೆ ಇರೋಂಗಿಲ್ಲ, ನಮ್ಮ ಆಶ್ರಯ ಅದು. ಇದು ನನ್ನ ಮಾಯ, ಇದು ಅದ. ಇರೋದ್ಯಾಕ್ರಿ ಯಾರು ಬೇಡ ಅಂತ ಇರ್ತದೆ. ಪರಂತು ಇದು ದುರತ್ಯಯ ಅದ. ದುಃಖೇನಾಪಿ ತರ್ತುಂ ಅಶಕ್ಯ ಇತಿ ದುರತ್ಯಯ. ಎಷ್ಟೇಷ್ಟು ಲಾಗ ಹೊಡೆದ್ರೂ ಈ ಅಜ್ಞಾನ ದಾಟಕ್ಕಾಗಿಲ್ಲ. ಹೆಂಗಾದ್ರೆ ಈ ಮಾಯ ದಾಟಕ್ಕಾಗಿಲ್ಲ.
ಇದರೊಳಗೇ ಎಲ್ಲೆಲ್ಲೆಲ್ಲಿ ತಿರುಗಾಡಿ ಮತ್ತು ಅಲ್ಲಿಗೆ ಬರ್ತಾರೆ ಕಡೆಗೆ ನಾಭಿಜಾನಾಮಿ ಅದ್ಯಾಕಾಯ್ತು ಅದಕ್ಕೆ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲಪ್ಪ ಅಂತ ಕಡೆಗೆ ಅಲ್ಲಿಗೆ ಬರ್ತೀವಿ. ಅದಕ್ಕೆ ಹೇಳ್ತಾರೆ ಅವರು ಹೇಷ ಗುಣಮಯಿ ಮಾಯ ಏನಪ್ಪ ಅಂತ ಕೇಳಿದರೆ ಇದು ದುರತ್ಯಯ. ಅದಕ್ಕೆ ಕೆಳಗೆ ಬರೀತಾರೆ ತತ್ರ ಭವ ದೈವಿ ದೇವಶ ಭವ ದೈವಿ ಕ್ರೀಡಾ ಮಮ ಇತ್ಯರ್ಥ ತೇನ ಸತ್ವಾದೀನಾಂ ವಸ್ತುತಃ ಸವೇನ ಮಾತ್ರ ಪರಬ್ರಹ್ಮ ಜ್ಞಾನಾತಿ ರಿಕ್ತತೆಯಾಪಿ ಯತ್ತದ್ ನಿತ್ಯ ಭಾವಗಮನಂ ತದೇವ ಗುಣತ್ವಂ ಭೋಕ್ತೃ ತತ್ರ ಪಾರತಂತ್ರ್ಯಂ ಭೋಗ್ಯತ್ವಂ ತಚ್ಚ ಭೇದಾತ್ಮಕಂ ರೂಪಂ ಸಂಸಾರಿಭಿಃ ಅನಿರ್ವಾಚ್ಯತೆಯ ತಾನ್ ಪ್ರತಿ ಮಾಯಾರೂಪಂ. ಅದಕ್ಕೆ ಟೀಕಾಕಾರರು ಬರೀತಾರೆ ಜಗತ್ತಿನೊಳಗೆ ಮಾಯಾ ಅಂತಕ್ಕಂಥ ವಸ್ತು ಇದು ಹೆಂಗದ ಅಂತಂದ್ರೆ ಅದು ಸ್ಪಷ್ಟ ಹೇಳಿದರು. ಈ ಜಗತ್ತಿನೊಳಗೆ ಇದು ಇಲ್ಲದ್ದು ಇದ್ದಂಗೆ ತೋರುವುದಕ್ಕೆ ನಮ್ಮ ಶಾಸ್ತ್ರದ ಮಾಯಾ ಅಂತಾರೆ. ಇದು ಯಾರ್ದು ಅಂದ್ರೆ ಪರಮಾತ್ಮ ಹೇಳ್ತಾನೆ ನನ್ನನ್ನೇ ಆಶ್ರಯ ಮಾಡಿಕೊಂಡು ನನ್ನನ್ನೇ ಮುಚ್ಚತಕ್ಕಂತಹ ಕೆಲಸ ಯಾವುದು ಮಾಡ್ತದೆ ಅದಕ್ಕೆ ಮಾಯಾ ಅಂತೇಳಿ. ಸ್ವಾಶ್ರಿತ ಸ್ವವಿಷಯ ಮಾಯಾ. ಅದು ವಿಷಯ ಮಾಡ್ತಾ ಯಾವುದು ಬ್ರಹ್ಮಕ್ಕೆ ಆತ್ಮಕ್ಕೆ ಮತ್ತು ಆಶ್ರಯಲ್ಲಿ ಅಲ್ಲೇ ಅದು ಹೆಂಗೆ ಅಂತರ್ಗಂಗೆ ನೀರಿನ ಮೇಲೆ ಪಾಚಿ ನೀರಾಗಿ ಹುಟ್ಟಿ ನೀರು ಹೆಂಗೆ ಮುಸ್ತದೆ ಹೀಗೆ ಮಾಯಾನು ಕೂಡ ಆತ್ಮನ ಆಶ್ರಯದೊಳಗಿದ್ದು ಆತ್ಮನನ್ನೇ ಮುಚ್ಚುತ್ತದೆ. ನಾಹಂ ಜಾನಾಮಿ ನಾ ಗೊತ್ತಿಲ್ಲ ಅಂತದಲ್ಲ ಇದಕ್ಕೆ ಮಾಯಾ ಅನ್ನಬೇಕು ಅಂತ ಅವ್ರು ಶಾಸ್ತ್ರ ಹೇಳ್ತಾರೆ. ಶಾಸ್ತ್ರ ಇದಕ್ಕೊಂದು ಮಾತು ಹೇಳಿದರು. ಇದು ಮಮ ಮಾಯ ದುರತ್ಯಯ ಅಂದರು. ದುರತ್ಯಯ ಅಂದರೆ ಏನು ರೀ? ಇದನ್ನು ಅಲ್ಲಗಳೆಯಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯವಾಗದ್ದು. ಇದು ಅಲ್ಲಗಳಿಗೆ ಬರೋಂಗಿಲ್ಲ ಅಂತ ಅಲ್ಲ, ಬರ್ತದೆ. ಯಾರೋ ಒಬ್ಬರು ಏಕೋವಾ ದ್ವಿವಾ ತ್ರಿವಾ ಅಂತಾರೆ ಶಾಸ್ತ್ರದಲ್ಲಿ. ಈ ಅಜ್ಞಾನವನ್ನು ಮಾಯೆಯನ್ನು ಇದು ದಾಟೋದೇನಪ್ಪ ಅಂತ ಕೇಳಿದರೆ ಇದು ಭಾಳ ಕಠಿಣ. ಇದು ಏನು ಮಾಡ್ತದೆ ಅದಕ್ಕೆ ಮನುಷ್ಯನಿಗೆ ಸಾಧ್ಯವಾದಷ್ಟು ಅಜ್ಞಾನದಲ್ಲಿ ತಪ್ಪು ತಿಳುವಳಿಕೆಯಲ್ಲಿ ಪ್ರವೃತ್ತಿ ಮಾಡ್ತಕ್ಕಂಥ ವಸ್ತು. ಅದಕ್ಕೆ ಹೇಳಿದರು ಅವರು ಶಾಸ್ತ್ರ ಮಮ ಮಾಯ ದುರತ್ಯಯ. ಇದು ಭಾಳ ಕಠಿಣ. ಯಾಕದ ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲಲ್ಲ ಇದಕ್ಕೆ. ಇದು ಹಿಂಗೆ ನಿಜಗುಣ ಬರೋದು ಉಂಟೆ ಅನಿಸದ ಉಂಟಿಲ್ಲಿ ಅನಿಸದ ನಿಖಿಳ ಕಂಟಕದ ಬೀಜವಾಗಿ ತೋರ್ಪುದು ಏನಪ್ಪ ಅಂದ್ರೆ ಆತ್ಮಸತ್ಯದೊಡಗೂಡಿ ಅಂತ ಹೇಳಿದ್ರು. ಇದು ಇಲ್ಲ ಅನ್ನೋಕ್ಕೂ ಬರೋಂಗಿಲ್ಲ, ಅದ ಅನ್ನೋಕ್ಕೆ ಬರೋಂಗಿಲ್ಲ, ಇಲ್ಲ ಅದ ಅಂತ ಎರಡು ಕೂಡಿ ಹೇಳೋಕ್ಕೂ ಬರೋಂಗಿಲ್ಲ. ಹೀಗೆ ಅದಂತ ಅವರು. ಇದು ಹೆಂಗದ ಆತ್ಮಸತ್ಯ ಒಡಗೂಡಿ ಉಂಟೆನಿಸದ ಇಲ್ಲೆನಿಸದ ಉಂಟೆಲ್ಲೆನಿಸದ ನಿಖಿಳ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆಯೊಂದುಂಟು ಆತ್ಮಸತ್ಯ ಒಡಗೂಡಿ. ಇಷ್ಟು ಚಂದ ಹೇಳಿದ್ರೆ ಎಲ್ಲ ಅನ್ನೋಕ್ಕೂ ಬರೋಂಗಿಲ್ಲ, ಅದ ಅನ್ನೋಕ್ಕೆ ಬರೋಂಗಿಲ್ಲ, ಉಂಟ ಇರೋದು ಕೂಡಿ ಹೇಳೋಕ್ಕೆ ಬರೋಂಗಿಲ್ಲ. ಇದು ನಿಖಿಳ ಕಂಟಕದ ಬೀಜ. ಪೊಲೀಸರು ಹೊಡಿತಾರೆ, ಪೊಲೀಸರ ಪೆಟ್ಟು ಹೆಂಗಿರ ಮ್ಯಾಲೆ ಎಲ್ಲಿ ಗಾಯ ಇರೋಂಗಿಲ್ಲ, ಗಾಯ ಎಲ್ಲಿ ಇರೋಂಗಿಲ್ಲ. ಇವ ಹೊಳವಣೆ ಮಾಡಿದ್ರೆ ಬಿಡೋಂಗಿಲ್ಲ. ಪೊಲೀಸರು ಇರ್ತಾರೆ, ಅವ್ರು ಹೆಂಗಿರ್ತಾವೆ ಹೊಡಿತಾರೆ, ಅವರು ರಬ್ಬರಲ್ಲೇ ಹೊಡಿತಾರೆ. ಅವರು ಮೇ ಗಾಯ ಎಲ್ಲಿ ಬೀಳಂಗಿಲ್ಲ. ಹೊಡೆದಿಲ್ಲೇನು ಹೊಡೆದಾರೇನು ಎಲ್ಲಿ ಗಾಯ ಆಗ್ಯದ, ಗಾಯ ಇಲ್ಲ. ಅಳೋದು ಬಿಟ್ಟನೇನು ಬೀಳಂಗಿಲ್ಲ. ಹಂಗೆ ಈ ಮಾಯ ಹೆಂಗದ, ಇಲ್ಲ ಅಂತ ಹೇಳೋಕ್ಕೂ ಬರೋಂಗಿಲ್ಲ, ಹೊಡೆದಿಲ್ಲ ಅಂತ ಹೇಳೋಕ್ಕೆ ಬರೋಂಗಿಲ್ಲ, ಹೊಡೆದನ್ನಕ್ಕೆ ಕಾಣಂಗಿಲ್ಲ, ಅಳುವುದರೆ ಬಿಡಂಗಿಲ್ಲ. ಹೀಗೆ ಈ ಮಾಯ ಏನದ ಇದಕ್ಕೆ ಅದ ಅಂತೂ ಹೇಳೋಕ್ಕೆ ಬರೋಂಗಿಲ್ಲ. ಯಾಕೆ ದ್ವೈತಾಪತಿ ಬರ್ತದೆ. ಇಲ್ಲ ಅಂತ ಹೇಳೋಕ್ಕೆ ಬರೋಂಗಿಲ್ಲ, ಅನುಭವ ಅದ. ಉಂಟ ಇಲ್ಲಾರ ವಿರೋಧ ಅದ.
ಪರದು ದುಃಖಕ್ಕೆ ಕಾರಣದ ಅದಕ್ಕೆ ನಿಖಿಳ ಕಂಟಕದ ಅನ್ನೋದು ಉಂಟು ಆತ್ಮಸತ್ಯ ಒಳಗೂಡಿ. ಅದಕ್ಕೆ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಅದನ್ನೇ ಹೇಳಿದ, ಇದು ನನ್ನ ನಂಬಿದರೆ ಹೋಗುತ್ತದೆ, ಇದ್ರ ಬಿಟ್ಟು ಮತ್ತೊಂದು ಗತಿ ಇಲ್ಲ. ಅದಕ್ಕೆ ಗೀತದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಕ್ಕೆ ಈ ಅವಿದ್ಯೆ ಏನಪ್ಪ ಮಾಯಾ, ಇದು ಭಾಳ ವಿಚಿತ್ರದ. ಅದಕ್ಕೆ ಮಾಯಾ ಅಂತ ಅದಕ್ಕೆ ಅಂತಾರೆ ಅಂದ್ರೆ ಹೇಳಿದ್ರು, ಮಾಯಾ ಶಬ್ದ ಅತ್ರ ವಿಚಿತ್ರ ಶಕ್ತಿಪರ ನ ಮಿಥ್ಯಾಜ್ಞಾನಪರ. ಮಾಧ್ವರು ಮಾಯಾಕ್ಕೆ ಏನಂತಾರೆ ಅಂತ ಕೇಳಿದ್ರೆ ಸತ್ಯ. ಮಾಧ್ವರು ಮಾಯಾ ಸುಳ್ಳನಂಗಿಲ್ಲ, ಸತ್ಯದವರಲ್ಲಿ. ಮತ್ತು ಹೆಂಗದ ಅಂತ ಕೇಳಿದರೆ ಶಾಸ್ತ್ರ ವಿಚಿತ್ರ ಶಕ್ತಿ ಪರ. ವಿಚಿತ್ರ ಶಕ್ತಿ ಅಂದರೆ ಅಂದರೆ ಅಸಾಧ್ಯವನ್ನು ಸಾಧ್ಯ ಮಾಡಿ ತೋರಿಸೋದು. ಈಗ ಜಾದೂಗಾರ ಮಾಡಿ ತೋರಿಸ್ತಾನಲ್ಲ, ಉಪಾದಾನ ಜರೂರತ್ ಇಲ್ಲ, ಅವನಿಗೆ ಕಾರ್ಯ ಇರ್ತದೆ. ಅದಕ್ಕೆ ನಾವು ವಿಚಿತ್ರ ಅಂತೆ. ಉಪಾದಾನ ಇಲ್ಲ, ಸಹಕಾರಿ ಕಾರಣವೂ ಇಲ್ಲ, ತಯಾರಾಯಿತು ಅಂದ್ರೆ ಉಪಾದಾನ ಕಾರಣ ಬೇಕು, ನಿಮಿತ್ತ ಕಾರಣ ಬೇಕು, ಸಹಕಾರಿ ಕಾರಣ ಬೇಕು. ಪರತು ಜಾತದಾಗ ನಿಮಿತ್ತ ಕಾರಣ ಅದ, ನಾವು ಸಹಕಾರಿ ಕಾರಣ ಇಲ್ಲ, ಉಪಾದಾನ ಕಾರಣ ಇಲ್ಲ. ಕಾರಣೇನ ವಿನಃ ಕಾರ್ಯ ಇದು ಉತ್ಪನ್ನ ಆಯಿತು ಅನ್ನೋ ವಿಚಿತ್ರ ಅಂತೇಳಿ. ಅದಕ್ಕೆ ಅವ ಅಂತಾನೆ, ಯಾರು ಅವರು ಮಾಧ್ವರು ಅಂತಾರೆ, ಮಾಯಾ ಸುಳ್ಳಲ್ಲ, ಮಾಯಾ ಶಬ್ದ ಅತ್ರ ವಿಚಿತ್ರ ಪರ. ಏನಪ್ಪ ನ ಮಿಥ್ಯಾಜ್ಞಾನ ಪರ. ಅದು ಮಿಥ್ಯಾ ಅಲ್ಲ ಮಾಯಾ, ಅದು ವಿಚಿತ್ರ ಮಾಡಿ ತೋರಿಸ್ತದೆ ಅಷ್ಟೇ. ಅದು ಮಿಥ್ಯಾ ಅಂತ ಅನ್ನಬಾರ್ದು ಅಂತ ಮಾಧ್ವರು ಅಂತಾರೆ. ನಮ್ಮಲ್ಲಿ ಗೌಡಪಾದರು ಅಂತಾರೆ, ಮಾಯಾ ಮಾತ್ರ ಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಮಾಯಾ ಹೇಷ ಮಯಾ ಸೃಷ್ಟ ಎನ್ಮಾಂ ಪಶ್ಯತಿ. ಮಹಾಭಾರತದೊಳಗೆ ನಾರದ ಹೇಳ್ತಾರೆ ಅವರು, ಮಾಯಾ ಹೇಷ ಮಯಾ ಸೃಷ್ಟ. ಈ ಮಾಯಾ ಅನ್ನೋದು ನಾನೇ ತಯಾರು ಮಾಡಿ ಅದು ನನಗೆ ಮೋಹ ಮಾಡ್ತದೆ. ಹೌದು, ಹೆಂಡತಿ ನೀನೇ ಮಾಡ್ಕೊಂಡಿದ್ದಿ, ಮತ್ತು ನೀನೇ ಅದ್ರ ಕೈಯಾಗಿದ್ದಿ. ಮನೆ ನೀನೇ ಕಟ್ಟಿದ್ದಿ, ಆ ಮನೆ ಮಮಕಾರದ ನೀನೇ ಬಿದ್ದಿದ್ದಿ. ಮಕ್ಕಳು ನೀನೇ ಹಡ್ದಿ, ಅದ್ರ ಮಮಕಾರದ ನೀನೇ ಬಿದ್ದಿ. ಹಾಗೇನಪ್ಪ, ಈ ಮಾಯಾ ನನ್ನಿಂದ ಸೃಷ್ಟಿ, ಇದು ಮಾಯನ ಹೊರಗಿಂದ ಅಲ್ಲ. ಅದಕ್ಕೆ ಮಾಯಾ ಹೇಷ ಮಯಾ ಸೃಷ್ಟ, ಅದನ್ನು ಆಗ್ಯದ ನಂಗೆ ಮಾಡಿ. ಮತ್ತು ಇದನ್ನು ಹೌದಲ್ಲ, ಮಾಯಾ ಇಲ್ಲದೆ ನನಗೆ ಗೊತ್ತು ಹಿಡಿಯೋಕ್ಕೆ ಬರೋಂಗಿಲ್ಲ. ಮಾಯಾ ಬೇಕೇ ಅಲ್ಲ, ಮಾಯಲ್ಲಿ ಹೆಂಗೆ ಗೊತ್ತಾಗಿ. ಅದ ಈ ಶರೀರ ದುಃಖ ತಿಳ್ಕೊಂಡೆ ಪರಮಾತ್ಮನ ವಿಚಾರ ಮಾಡಕತ್ತೀವಿ, ಇಲ್ಲಕ್ಕದ ವಿಚಾರಕ್ಕೆ ಮಾಡ್ತೀವಿ. ಮರೆಯೋಕ್ಕೂ ಇದೇ ಕಾರಣ, ಅರಿಯೋಕ್ಕೂ ಇದೇ ಕಾರಣ. ಅದು ಶಾಸ್ತ್ರ ಹೇಳ್ತಾ, ಅದಕ್ಕೆ ಯನ್ಮಾಂ ಪಶ್ಯತಿ ನಾರದ ಮಾಯೇಶ ಮಯಾ ಸೃಷ್ಟ. ಜಗತ್ತನ್ನು ಮಾಡಿದ್ದು ಅದೇ. ಈ ಜಗತ್ತ ಮಾಡ್ಯದ, ಸಿಕ್ಕೊಂಡು ಬಿದ್ದಿದ್ದೀವಿ. ಶಾಣೆ ಇದ್ದರೆ ಇದರಿಂದಲೇ ಇದು ಕೈ ಒಬ್ಬ ಕಾರ್ಯದ ಕಾರ್ಯಕ್ಕೆ ಹೋಗಿ ಕರ್ತಾಗಬೇಕು. ಕರ್ತ ಚೇತ ಮತ್ತು ಹೋಗ್ತಿರಲಿಲ್ಲ. ಮತ್ತು ಆಮೇಲೆ ಜಗತ್ತು ಇದರಿಂದ ಏನಲ್ಲ, ಇದು ಬಂಧನಕ್ಕೂ ಈ ದೇಹಾದಿನೇ ಕಾರಣದ. ಈ ಮಾಯಾನೇ ಮುಕ್ತ ಆಗಲಿಕ್ಕೂ ಈ ಮಾಯಾನೇ ಕಾರಣ ಅದ. ಸಂಸಾರದಾಗ ಹೆಂಡತಿ ಮಾಡ್ಕೊಂಡು ಸಿಕ್ಕವರು ಅದಾರ, ಇದನ್ನು ಬಿಟ್ಟು ಹೋದವರು ಅದಾರ. ಹೋಗ್ಯಾರಲಿಕ್ಕೆ ನಿಮ್ಮ ಇತಿಹಾಸ ಅದಾವ. ದುಃಖ ಆಯಿತು ಬಿಟ್ಟು ಹೋದರು, ಸಿಕ್ಕರು, ನೋವು ಆಯಿತು ಅದ್ರಾಗ ಇದ್ದರು. ಅದಕ್ಕೆ ಮಾಯಾ ಕೇವಲ ಬಂಧನ ಕಾರಣಿ ಅಂತ ಅನ್ಬೇಡ್ರಿ ಅಂತಾರೋ ಮಾಧ್ಯಮ. ಆ ಮಾಯಾ ನಿಮಗೇನಪ್ಪ ಅನುಕೂಲ ಮಾಡ್ತದೆ. ಹೆಂಗೆ ತಾಯಿ ನಿನ್ನ ತಂದೆ ತಿಳಿಯೋಕ್ಕೆ ಹೆಂಗೆ ಅನುಕೂಲ ಆಗ್ಯಾಳ, ಇಲ್ಲಾಂದ್ರೆ ಹೆಂಗೆ ಗೊತ್ತಾಗೈತೆ ನಿಮ್ಮ ಅಪ್ಪಿಮನೆ ಅಂತ. ನಿಮ್ಮ ತಾಯಿ ಹೆಂಗೆ ನಿನಗೆ ಅನುಕೂಲ ಆಗ್ಯಾಳ, ಹಂಗೆ ಈ ಮಾಯಾನು ಕೂಡ ಪರಮಾತ್ಮ ಅರೆಲ್ಲಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಅದಕ್ಕೆ ಹೇಳಿದ್ರಪ್ಪ ಶಾಸ್ತ್ರಪ್ಪ ಅಂದ್ರೆ ಮಹಾತ್ಮರು, ಭೂಯಶ್ಚ ಅಂತೆ ವಿಶ್ವಮಾಯ ನಿವೃತ್ತಿ. ಕಡೆಗೆ ಮನುಷ್ಯನಿಗೆ ಆ ಮಾಯೆಯಿಂದ ತೋರಿಸಿಕೊಟ್ಟು ತಾನು ಕಡೆಗೆ ಆಗ್ತಾನೆ. ಬ್ರಹ್ಮವನ್ನು ತೋರಿಸಿಕೊಟ್ಟು ತಾನು ಕಡೆಗೆ ಆಗ್ತಾಳೆ.
ಅದಕ್ಕೆ ಮಾಯಾ ಏನಪ್ಪ ಅಂತ ಕೇಳಿದ್ರೆ ಅತ್ಯಂತ ಅವಶ್ಯಕತೆ ಅದ ಅಂತ ಅನ್ನೋ ಮಾತನ್ನು ಅವ್ರು ಹೇಳೋದು. ಈ ಮಾಯೆಯನ್ನು ಕುರಿತು ಬಹಳ ಜನ ಏನಪ್ಪ ಅಂತ ಕೇಳಿದರೆ ಅದು ಆ ಮಾಯಕ್ಕೆ ನಿಜಗುಂಡ್ರು ಬಲ್ಲದು. ಉಳ್ಳ ಬ್ರಹ್ಮವ ನಿಲ್ಲೆನಿಸುವುದು, ಇಲ್ಲದ ಲೋಕವನ್ನುಂಟೆನಿಸುವುದು. ಮಾನ್ಯನೇ ಇದು ನಿನ್ನನೇ ನೆಮ್ಮಿಯೋದು, ಅನ್ಯ ನನ್ನೇ ತರಮಾಗಿರುವುದು. ನಿಜಗುಂಡು ಭಾಳ ಚಂದ. ಮಾಯ ಅಂದರೆ ಹೇಳಪ್ಪ, ಇದು ಏನಪ್ಪ ಅಂದ್ರೆ ಇದು ಇಲ್ಲದನ್ನು ಉಂಟೆನಿಸುವುದು, ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಮಾಯ ಅಂದರೆ ಉಳ್ಳ ಬ್ರಹ್ಮ ನಾಹಂ ಅಂತಾನೆ, ನಾ ಎಲ್ಲಿದ್ದೀನಿ ಶರೀರ ಅಂತಾನೆ. ಆತ್ಮ ಪರಮಾತ್ಮನ ಇಲ್ಲ ಅನ್ನಿಸ್ತದೆ. ಇದು ಇಲ್ಲೇ ಇಲ್ಲ, ಹಗ್ಗದಾಗ ಹಾವು ಇಲ್ಲೇ ಇಲ್ಲ, ಇಲ್ಲದ ಹಾವು ಅನ್ನಿಸ್ತದೆ, ಇದ್ದ ಹಗ್ಗ ಮರೆಸ್ತದೆ. ಹಗ್ಗ ಮರೆಸ್ತದೆ, ಹಾವ ತೋರಿಸ್ತದೆ. ಇದಕ್ಕೆ ಮಾಯ. ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಇದೆಲ್ಲ ಇದು ನಿನ್ನನೇ ನಂಬುವುದು. ಇದು ಹೆಂಗದ? ಅನ್ನೇ ನನ್ನೇ ತರಮಾಗಿ, ನಿನ್ನ ಬಿಟ್ಟು ದೂರೂ ಇಲ್ಲ, ನಿನ್ನೊಳಗೂ ಇಲ್ಲ, ಹಿಂಗದ. ಭಾಳ ವಿಚಿತ್ರದ. ಇದಕ್ಕೆ ಮಾಯ ಅನ್ನಬೇಕು ಅಂತ ತಿಳ್ಕೊಂಡು ನಿಜಗೊಂಡು ಅದನ್ನು ಏನಪ್ಪ ಅಂತ ಕೇಳಿದರೆ ಹೇಳಿದ್ರು. ಇದಕ್ಕೆ ಭಾಳ ಹೆಸರು ಹೇಳ್ತಾರೆ. ಮಾಯಾ, ಅವಿದ್ಯೆ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ, ಇಷ್ಟು ಹೆಸರು ಅದಾವೆ. ಏನಪ್ಪ? ಮಾಯ ಐತಿ, ಅವಿದ್ಯೆ ಐತಿ, ನೀತಿ ಐತಿ, ಮೋಹಿ ಐತಿ, ಪ್ರಕೃತಿ ಐತಿ, ವಾಸನ ಐತಿ. ಇದಕ್ಕೆ ಇಷ್ಟು ಹೆಸರೇನಪ್ಪ ಅಂತಂದ್ರೆ ಪ್ರಸಂಗದಲ್ಲಿ ಎಲ್ಲೆಲ್ಲಿ ಉಪಯೋಗ ಮಾಡೋ ಅಲ್ಲೇನಪ್ಪ ಅಂತ ಕೇಳಿದರೆ ಅದಕ್ಕೆ ಹೇಳಿದ್ದಾರೆ. ಪ್ರಕೃತಿ ಯಾಕಂದ್ರು ಪ್ರಕೃತಿ ಪ್ರಕೃಷ್ಟ ಕಾರಣ. ಪ್ರಕೃತಿ ಯಾಕಂದ್ರು ಇದು ಪ್ರಮುಖವಾದ ಕಾರಣ. ಪ್ರಕೃತಿ ಗುಣಮಯ ಸೃಷ್ಟಿಯಾಗಿ ಇದು ಮುಖ್ಯ ಕಾರಣ ಅದ. ಅದಕ್ಕೆ ಇದಕ್ಕೆ ಪ್ರಕೃತಿ ಅಂತ. ವಾಸಯತಃ, ಇದಕ್ಕೆ ವಾಸನ ಅಂತಾರೆ ಪ್ರಕೃತಿ. ಯಾಕೆ? ಇದೆಲ್ಲರನ್ನು ಏನಪ್ಪ ಅಂತಂದ್ರೆ ಅವ್ರಿಗೆ ಅದರೊಳಗೆ ಇರೋಕ್ಕೆ ಹಸ್ತದೆ. ವಾಸಯ ಚಂತ ಏನಾರು ವಿಚಾರ ಮಾಡ್ತೀರಿ, ಹಿಂಗೆ ಕುಂತೀರಿ ಅಂತೀರಿ ನೋಡ್ರಿ, ಅದೇ ವಿಚಾರದಾಗಿರ್ತಾನೆ, ವಾಸನದಾಗಿರ್ತಾನೆ ಅಂತೆಲ್ಲ ಅದ್ರಾಗಿರ್ತಾನೆ. ವಾಸಯತಿ ಇತಿ ವಾಸನ ನೆನಪ ಹೆಸರು. ಅದಕ್ಕೆ ಪ್ರಕೃತಿ ವಾಸನ ಇತ್ಯೇವ ಶಾಸ್ತ್ರ ಆಸತ್ತೆ. ಮಾಯೇತ್ ಉಕ್ತ ಪ್ರಕೃಷ್ಟತ್ವಾತ್ ಪ್ರಕೃಷ್ಟೇ ಹಿ ಮಾಯಾಭಿಧ ವಿಷ್ಣು ಪ್ರಜ್ಞಪ್ತಿರೇಕ ಶಬ್ದೈ ತೈರ್ ಉದೀರ್ಯತೆ. ಅದಕ್ಕೆ ಶಾಸ್ತ್ರದಲ್ಲಿ ಮಾಯಾ, ಪ್ರಕೃತಿ, ವಾಸನ, ಆಮೇಲೆ ಅವಿದ್ಯೆ ಇವೆಲ್ಲ ಹೆಸರುಗಳಿಂದ ಈ ಮಾಯೆಯನ್ನು ಪ್ರಸಂಗದಲ್ಲಿ ನೀವು ಯಾಚಕ ಪಾಠಕ ಅಂತಿರಲ್ಲ, ಹಂಗೆ ಪ್ರಸಂಗದಲ್ಲಿ ಹೆಸರು ಇದಕ್ಕೆ ಭಾಳ ಬರ್ತಾವೆ. ಇದು ಶಾಸ್ತ್ರ ನಿಜಗೊಂಡು ಬರೆದು. ನಿಜದೋಳು ಸತ್ತಾಗಿಯ ಶಕ್ತಿ, ಅಜಯ ಎನಿಸುವುದದು ಮಾಯಾಶಕ್ತಿ. ಅದುವೇ ಜಗತ್ ಕಾರಣವಾಗಿರುವುದು, ಅದರಿಂದ ಪ್ರಕೃತಿ ಎನಿಸುವುದು. ನಾನಾತ್ಮಕ ಕಾರಣವಾಗಿರುವುದು, ಆನಂದಾಚ್ಛಾದಕವಾಗಿರುವುದು. ಸದ್ಭಾವವನ್ನು ಇಲ್ಲೆನಿಸುವುದು, ಚಿದ್ಭಾವವನ್ನು ಮುಸುಕುತ್ತಿರುವುದು. ಉಳ್ಳ ಬ್ರಹ್ಮವ ನಿಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಮಾನ್ಯನೇ ಅದು ನಿನ್ನನೇ ನೆಮ್ಮಿಹುದು. ಪರಮಾರ್ಥ ಗೀತಾ ನಿಜಗಳು ಭಾಳ ಚಂದ ಏನಪ್ಪ ಅಂದ್ರೆ ವರ್ಣನೆ ಮಾಡ್ಯಾರ. ಯಾವ ಶಾಸ್ತ್ರದಾಗ ಏನೇ ಹೇಳ್ಯಾರ ಅವೆಲ್ಲ ಕನ್ನಡದಾಗ ಒಂದೇ ಪರಮಾರ್ಥ ಗೀತದಾಗ ಅವ್ರು ನಿಜಗಳು ಏನಪ್ಪ ಅಂತ ಕೇಳಿದ್ರೆ ಅದನ್ನು ಮಾಡಿದ್ದಾರೆ. ಅದಕ್ಕೆ ಯಾ ಮಾ ಇಲ್ಲ ಸಾ ಮಾಯ, ಯಾ ನ ವಿದ್ಯತೆ ಸಾ ಅವಿದ್ಯೆ. ಯಾವುದು ವಿದ್ಯಮಾನ ಇಲ್ಲ ಅದು ಅವಿದ್ಯೆ, ಯಾವುದು ಇಲ್ಲೇ ಇಲ್ಲ ಅದು ಮಾಯ. ಅದಕ್ಕೆ ಶಾಸ್ತ್ರದಲ್ಲಿ ಭಿನ್ನವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಇವುಗಳ ಶಾಸ್ತ್ರದಲ್ಲಿ ಹೇಳಿದರು. ಅದು ಶಾಸ್ತ್ರದಲ್ಲಿ ಮಾಯಾ ಬಗ್ಗೆ
ಅದು ಅಘಟಿತ ಪಟಿನ ಘಟನ ಪಟೀಶೀಲ ಮಾಯೆ. ಇಲ್ಲದ್ದನ್ನು ಇದ್ದಂಗೆ ತೋರಿಸೋದಕ್ಕೆ ಏನಪ್ಪ ಮಾಯ ಅಂತ. ದುಃಖಕ್ಕೆ ಸುಖ, ಸುಖಕ್ಕೆ ದುಃಖ, ಇಲ್ಲದ ಅದ ಅನ್ನೋದಿಲ್ಲ. ಹೀಗೆ ವಿರುದ್ಧ ಅರ್ಥಗಳನ್ನು ತೋರಿಸ್ತಕ್ಕಂಥದ್ದು ಮಾಯ ಅಂತ ಕರೀತಾರೆ ಅಂತಾರೋ. ಇದು ಯಥಾ ಸುಪ್ತ ಪುರುಷೋ ವಾಸನಾ ಕೋಟಿ ಗರ್ಭಿಣೀಂ ಪಶ್ಯನ್ ಅವಿದ್ಯಾ ಮಹಿತಾಂ ನ ಜಾನಂತೆ ಆತ್ಮನ ಪೃಥಕ್ ಆನಂದಾತ್ಮಪಿ ಚತಃ ಮಾಯಾಂ ವಿಶ್ವೈಕ ಗರ್ಭಿಣೀಂ ಆತ್ಮನೋ ನ ಪೃಥಕ್ತ್ವೇನ ಮಾಯಾವಿ ಸ ಮಹೇಶ್ವರ ಅಪಿ ಮಾಯೇತಿ ಮಾಯಾಯ ಸ್ವತಃ ಸಿದ್ಧಿರ್ಹೇಷ್ಯತೆ ಸುಪ್ತಸ್ಯ ಯಥಾ ಸುಪ್ತೈವೇ ಪ್ರಸಿದ್ಧತೆ. ಸಂಸ್ಕೃತದಾಗ ಭಾಳ ಹೇಳಿದವರು ಏನಪ್ಪ ಅಂದ್ರೆ ಸಾಧಾರಣ ಮಾತು. ಸಮಸ್ತ ಜಗತ್ ಸೃಷ್ಟಿ ಸುಪ್ತಿಯಲ್ಲಿ ಯಾರನ್ನು ಆಶ್ರಯ ಮಾಡಿಕೊಂಡಿರ್ತದೆ, ಯಾವುದನ್ನು ಪುನಃ ಅದನ್ನು ಪ್ರಕಟ ಮಾಡ್ತದೆ, ಅದಕ್ಕೆ ಏನಂತಾರೆ ಮಾಯಾ ಅನ್ನಬೇಕು ಅಂತ ಸಾಮಾನ್ಯ ಶಬ್ದದಲ್ಲಿ ಹೇಳ್ತಾರೆ. ಇದು ಮಾಯಾ, ಇದು ಪರಮಾತ್ಮನ ಶಕ್ತಿ ಅದ. ಅದಕ್ಕೆ ಸಾಮಾನ್ಯ ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ಮಾಯಾತ್ಮಶಕ್ತಿ ಸ್ವರ್ಣೈರ್ನಿಗೂಢ ಹೇಳ್ಯಾರ. ಇದು ಎಲ್ಲಿ ಗೊತ್ತಾಯಿತು? ಪರಮಾತ್ಮನಲ್ಲಿ ಇಂಥ ಸೃಷ್ಟಿ ಮಾಡತಕ್ಕಂಥ ಒಂದು ಮಾಯಾಶಕ್ತಿ ಅದಂತ ಹೆಂಗೆ ಗೊತ್ತಾಯಿತು ಅಂತ ಕೇಳಿದರೆ, ಋಷಿಗಳು ಈ ನಾಮರೂಪಾತ್ಮಕ ಸೃಷ್ಟಿ ಹುಡ್ತಲ್ಲ, ಇದು ಯಾಕಡೆ ಬಂತು, ಇದು ಎಲ್ಲಿದು ಬಂತು ಅಂತ ಎಲ್ಲರೂ ಧ್ಯಾನ ಮಾಡಿದ್ರಂತ. ಧ್ಯಾನಕ್ಕೆ ಕುಂತರದ ಎಲ್ಲರೂ ಜಗತ್ತು ಕಾರಣ ಏನಿರಬೇಕು, ಪರಮಾತ್ಮ ನಿಷ್ಕಲ ನಿರ್ಗುಣ ಸತ್ಯಚಿತ್ತ ಆನಂದ ಸ್ವರೂಪದಾನಂತ, ಮತ್ತು ಅವನಲ್ಲಿ ಈ ನಾಮರೂಪಾತ್ಮಕ ದುಃಖಾತ್ಮಕ ಸೃಷ್ಟಿ ಹೆಂಗೆ ಉತ್ಪನ್ನ ಆಯಿತು ಅಂತ ಎಲ್ಲರೂ ಧ್ಯಾನಕ್ಕೆ ಕುಂತಿರುತ್ತೆ. ಧ್ಯಾನ ಯೋಗಾನುಗತಃ ಅಪಶ್ಯನ್, ಅವರು ನೋಡೋರಂತ ಏನು, ದೇವಾತ್ಮಶಕ್ತಿಂ ಸ್ವಗುಣೈರ್ನಿಗೂಢ, ಸತ್ವ ರಜ ತಮ ಗುಣಗಳಿಂದ ಕೂಡಿಕೊಂಡಿರುವ ಆ ಪರಮಾತ್ಮನ ಶಕ್ತಿಯನ್ನು ಅವ್ರಿಗೆ ಗೋಚರ ಆಯಿತು. ಆ ಪರಮಾತ್ಮ ಅಂತ ಅದಕ್ಕೆ ಪ್ರಪಂಚ ಎಲ್ಲ ಏನಪ್ಪ ಅಂತ ಕೇಳಿದರೆ ಇದು ಗುಣಮಯ ಅದರಲ್ಲಿ ಈ ಮಾಯಾ ಅಂದರೆ ಏನು ರೀ ಅಂದ್ರೆ ಹೇಳಿದ್ರು. ಮಾಯಾ ಅಂದರೆ ಏನು ಅಂದ್ರೆ ಗಂಧ ಅದ, ರೂಪ ಅದ, ಸ್ಪರ್ಶ ಅದ, ಇವು 5 ವಿಷಯ ಅದ. ಮಾಯಾ ಅಂದರೆ ಏನು? ಇಷ್ಟೇ. ಬಹುಶಾಯಂ ಪ್ರಜಾಯೇಯ, ಇದು ಮಾಯೆಯಿಂದನೇ. ಹೌದಾ? ಗಂಧ ಒಂದದ, ಎಷ್ಟಾದದು? ರೂಪ ಒಂದದ, ಎಷ್ಟಾಯ್ತು? ಇದೇ ಮಾಯ. ಅನೇಕ ಆಗೋದೇ ಮಾಯ. ಹಾಂ ಹೇಳ್ತಾರೆ. ಗಂಧ ಒಂದದ ಹೇಳ್ತಾರೆ. ಗಂಧದೊಳಗೆ ಏನಪ್ಪ ಹೇಳೋದು ಶಾಸ್ತ್ರ, ಗಂಧ ಒಂದೇ ಅದ, ಆದರೆ ಎಷ್ಟು ಹೂವು ಅಷ್ಟು ಥರ. ಇದೇ ಮಾಯ, ಇದಕ್ಕೆ ಮಾಯ ಅಂತ. ಒಂದು ಗಂಧನ ಅನಂತ ಪ್ರಕಾರ ಮಾಡಿ ತೋರಿಸ್ತಲ್ರಿ ಇದು. ಇದು ಬೇಡ, ನಂಗೆ ಇದು ಬೇಕಂತ. ಎಲ್ಲಿ ಬರ್ತದೆ? ಪ್ರಕಾರದಲ್ಲಿಯೇ ತ್ಯಾಗಗ್ರಹಣ ನಡೀತದೆ. ಒಂದೇ ಇತ್ತು ಅಂದ್ರೆ ನೀವು 4-5 ಮಿಠಾಯಿ ಇಟ್ಟರೆ ಇದು ಬೇಕು ಬೇಡ ಅಂತಾನೆ. ಇರೋದು ಒಂದೇ ಇತ್ತಾನೆ, ಸುಮ್ಮ ತಿಂದುಕೊಂಡಿರ್ತಾನೆ. ಪರಂತು ಇದೆ ಒಂದನ್ನು ಅನಂತ ಮಾಡಿ ತೋರಿಸೋದೇ ಮಾಯ. ಒಂದು ಗಂಧ ಮೂಲದ. ಈಗ ಎಷ್ಟು ಹೂವು ಎಷ್ಟು ಗಂಧ, ಇದೇ ಮಾಯ. ಅದಕ್ಕೆ ಹೇಳ್ತಾರೆ ಅವರು, ಇದು ಒಂದು ಗಂಧ ಅನಂತ ಥರ ಆಗ್ತದೆ, ಒಂದು ರೂಪ ಅನಂತ ರೂಪ ಆಗ್ತದೆ, ಒಂದು ಶಬ್ದ ಅನಂತ ಶಬ್ದ ಆಗ್ತದೆ. ಇದೇ ಮಾಯ. ಅನೇಕವಾಗುವುದಕ್ಕೆ ಏನಪ್ಪ ಅಂತ ಕೇಳಿದರೆ ಅದು ಮಾಯಾ ಕಾರ್ಯ ಅಂತ ಹೇಳ್ತಾರೆ. ಇದೇನಪ್ಪ ಅಂತ ಕೇಳಿದ್ರೆ, ಅನೇಕ ಜನ್ಮ ಸಂಸಾರ ಚಿತ್ತೆ ಪಾಪ ಸಮುಚ್ಚಯ ತತ್ಕ್ಷೀಣೆ ಜಾಯತೆ ಪುಂಸಾಂ ಗೋವಿಂದ ವಿಮತಿ. ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ, ಶಾಸ್ತ್ರ ಭಾಳ ಮಜಾ ಒಂದು ದೃಷ್ಟಾಂತ ಕೊಟ್ಟಾರ. ಏನಪ್ಪ ಅಂತಂದ್ರೆ ಏನು ಅಂದ್ರೆ, ತುಮ್ ಕ್ಯಾ ಮಾಯಾ ನಾಚೋ ಕೂದು ಹಮ್ ಹೇ ಬಡೆ ನಚಾನಿಯಾ, यहाँ तुम्हारी दाल न गली है, हम है
ಫಲತು ಬನಿಯ ಭಾಳ ಚಂದ. ನೀನು ನಮ್ಗೆ ಮಾತಾಡ್ತಿ, ನಿನಗೆ ಅನಂತ ಆಟ ಆಡಿಸ್ತಾನೆ. ಹ್ಯಾಂಗೆ ಬಂದರ್ ನಾಚನೆ ವಾಲ ಬಂದರ್ಗೂ ನಚಾತ ಮಂಗೆ ಆಡ್ಸೋಣ. ಹಿಂಗೇನಪ್ಪ ಅಂತ ಕೇಳಿದರೆ ಇದು ಮಾಯ ಏನಪ್ಪ ಅದು ಎಲ್ಲರಿಗೆ ಆಡಿಸ್ತದೆ. ಪರತು ಅವ್ರ ಮಾಲಕ್ ಒಬ್ಬ ಅದಾನ. ಅದಕ್ಕೆ ಆ ಮಾಲಕ ಹೇಳ್ದಂಗೆ ಅದು ನಾಚನೆ ಮಾಡ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ ಅಂತ ಕೇಳಿದರೆ ಇದು ಮಾಯ ಏನಪ್ಪ ಅಂತಂದ್ರೆ ಇದು ಯಾರು ಇಲ್ಲೇ ಇಲ್ಲ. ಹೆಸರೇ ಅದಕ್ಕೆ ಯಾಮ ಸಾಮಾಯ ಅದು, ಮತ್ತು ಪ್ರಶ್ನೆ ಇಲ್ಲ. ಅದಕ್ಕಂತಾರೆ ಅವರು ಯುಕ್ತಿಹೀನ ಪ್ರಕಾಶಸ್ಯ ಸಂಜ್ಞಾ ಮಾಯೇತಿ ಕಥ್ಯತೆ. ಬುದ್ಧಿ ಇಲ್ಲದವರಿಗೆ ಇದು ಮಾಯ ತೋರ್ತದೆ. ಸರ್ವಂ ಖಲ್ಯುದಂ ಬ್ರಹ್ಮ ಅಂತೀರಿ. ಗೀತಾ ಹೇಳ್ತದೆ ಎಲ್ಲ ಕಡೆ ನಾನೇ ಇದ್ದೀನಿ ಅಂತ ಹೇಳ್ತದೆ. ಮತ್ತು ಅಲ್ಲಿ ಯಾರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಈ ಮಾಯ ಏನಪ್ಪ ಅಂತ ಕೇಳಿದ್ರೆ ಕಾಣ್ತದೆ. ಅದಕ್ಕೆ ನಾಸತಿ ದೃಶ್ಯಮಾನ ಸ ಬಾಧ್ಯಮಾನ ವಾಸತಿ. ಇದೇನಪ್ಪ ಅಂತ ಕೇಳಿದರೆ ಅದು ಇಲ್ಲೇ ಇಲ್ಲ, ಅದು ಇಲ್ಲ ಅಂತಂದ ಮೇಲೆ ಸುಳ್ಳೇ ತೋರ್ತದೆ. ಅದಕ್ಕೆ ಬಾಧ್ಯ ಹಾಕದ ಅಂತ ಶಾಸ್ತ್ರಕಾರ ನಮ್ಗೆ ಹೇಳ್ತಾರೆ. ಅದಕ್ಕೆ ಅದು ಪರಮಾತ್ಮನ ಬಿಟ್ಟು ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಟ್ಟವು. ನ ಪ್ರಕಾಶಾದ್ ಇಯಂ ಭಿನ್ನ ಛಾಯೆ ವಾರ್ಕಶ್ಚ ತಾಮಸಿ ನ ಚ ಭಿನ್ನ ಜಡತ್ವೇನ ವಿರೋಧ ನೋ ಭಯಾತ್ಮಕ. ಇದು ಹೆಂಗದ, ಕತ್ತಲೆ ಹೆಂಗದ ರೀ? ಪ್ರಕಾಶಕ್ಕೆ ಭಿನ್ನದೇನು ಅಭಿನ್ನದ? ಕತ್ತಲೆ ಪ್ರಕಾಶಕ್ಕೆ ಭಿನ್ನದೇನು ಅಭಿನ್ನದ? ಅದೇ ಅದರ ಆಶ್ರಯದೇ ಇರ್ತದೆ. ಅದರ ಆಶ್ರಯದಾಗೆ ಇರ್ತದೆ. ಅದ್ರ ಬಿಟ್ಟು ಇರೋಕ್ಕೆ ಬರೋಂಗಿಲ್ಲ. ಹಾಗೆ ಈ ಏನಪ್ಪ ಮಾಯಾನು ಕೂಡ ಪರಮಾತ್ಮನ ಬಿಟ್ಟು ಇರೋಕ್ಕೆ ಬರೋಂಗಿಲ್ಲ. ಪರಂತು ಯಾವ ಮನುಷ್ಯ ಏನಪ್ಪ ಬುದ್ಧಿ ಇಲ್ದ ಅದಾನ ಅವನಿಗೆ ಇದು ಮೋಹ ಮಾಡ್ತದೆ. ಅವಿಚಾರತ ಸಿದ್ಧೇಯಂ ಮಾಯಾ ವೇಷ ವಿಲಾಸಿನಿ ಪುರುಷಂ ವಂಚಯತ್ಯೇವ ಮಿಥ್ಯಾಭೂತೈ ಸ್ವವಿಭ್ರಮೈ. ಇದು ಮಾಯಾ ಮಿಥ್ಯಾ ಅದ. ಅದು ತನ್ನ ನಾಮರೂಪವನ್ನು ತೋರಿ ಅದರಿಂದ ಏನಪ್ಪ ಅಂತ ಕೇಳಿದ್ರೆ ಭ್ರಮ ಉಂಟು ಮಾಡುತ್ತದೆ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟು ಪುರುಷ ವಿಲಾಸಿನಿ ಪುರುಷಸ್ಯ ವಂಚಯತ್ಯೇವ ಮಿಥ್ಯಾಭೂತೈ ಸ್ವವಿಭ್ರಮೈ ಏನಪ್ಪ ಅಂತ ಕೇಳಿದರೆ, ಭಾಳ ಒಬ್ಬ ಮನುಷ್ಯ ಸುಂದರ ಸ್ತ್ರೀ ಅದು ತಿಳ್ಕೊಳ್ಳೋಕ್ಕೆ ಮೇಲೆ ಭಾಳ ಪ್ರೀತಿ ಮಾಡಿ ಏನಪ್ಪ ಅಂತ ಕೇಳಿದರೆ ಆಕೆಗೆ ಗೆಳತನ ಮಾಡ್ದ. ಆಕೆ ಬಟ್ಟೆ ಆಕೆ ರೂಪ ನೋಡ್ಕೊಂಡು ಭಾಳ ಚಲೋ ಅಂತ ಆದ ಕೂಡಲೇ ಏನಪ್ಪ ಅಂತ ಕೇಳಿದರೆ ಮುಂದೆ ಗೊತ್ತಾಯ್ತು ಅವನಿಗೆ ಏನಪ್ಪ ಅಂದ್ರೆ ಊಟಕ್ಕೆ ಕೊಡೋದು, ಊಟಕ್ಕೆ ಕುಂತರು, ಮಲಗಕ್ಕೆ ಹೋದರು. ಆಮೇಲೆ ತಾನು ಎರಡೂ ತೆಗೆದಾಕಿ ಇಟ್ಲಾಕಿ ಶರ್ಟ್ ತೆಗೆದು ಇಟ್ಲಾಕಿ ಶರ್ಟ್ ತೆಗೆದು ನೋಡಿದ್ರಿ ಅಂದ. ಆಕೆ ಮ್ಯಾಲೆಲ್ಲ ಚಂದ ಮಾಡ್ಕೋತಿರು, ಚಂದ ಇತ್ತು. ಮತ್ತು ಅವೆಲ್ಲ ಹೋದ್ವು ಅಂದ್ರೆ ಹೆಂಗೆ ಆಕೆ ತನ್ನ ವೇಶ್ಯ ಮನುಷ್ಯರು ಪರಪುರುಷರನ್ನು ಮಾಡಲಿಕ್ಕೆ ಎಲ್ಲ ನಕಲಿ ಸಾಮಾನುಗಳು ಅಲ್ಲಿ ಹಿಡ್ಕೊಳ್ಳುವಷ್ಟು ಸಾಮಾನು ನಕಲಿ ಮಾಡ್ಕೊಂಡಿರ್ತಾಳೆ. ಹಂಗೆ ಇದು ಈ ನಾಮ ರೂಪ ಇವು ನಕಲಿ ಸಾಮಾನು ರೀ. ಅಸ್ಥಿಭಾತಿ ಪ್ರಿಯಕ್ಕೆ ಹಾಕ್ಯದ ಈ ಜೀವನಿಗೆ ವಂಚನೆ ಮಾಡ್ತದೆ. ಪರಂತು ವಾಸ್ತವಿಕ ಸ್ಥಿತಿ ನೋಡಿದ್ರೆ ಅದೇನದ ಬುಡ್ಡಿ ಏನಪ್ಪ ಏನು ಇಲ್ಲ ಅಂತ ತಿಳ್ಕೊಂಡು ಶಾಸ್ತ್ರ ಅದರ ವಂಚನೆ ಮಾಡ್ತದೆ ಅಂತ ಹೇಳಿದ್ರು. ಆದ್ದರಿಂದ ಈ ಮಾಯಾ ಏನಪ್ಪ ಅಂತ ಕೇಳಿದರೆ ಇದು ಯಾವಾಗಲೂ ಕೂಡ ನಂಬತಕ್ಕಂಥದ್ದು ಅಲ್ಲ. ಇದು ಪರಮಾತ್ಮನ ಶಕ್ತಿ. ಶೈವ ಸಿದ್ಧಾಂತ ಒಂದು ಅವ್ರ ಮಾತು ಹೇಳ್ತಾರೆ, ನಿತ್ಯಂ ವ್ಯಾಪಕಂ ಸಮಸ್ತಾತ್ಮ ಕರ್ಮ ಸಂಬಂಧ ಮಾಯಾ ತತ್ವಂ. ಶೈವ ಸಿದ್ಧಾಂತ ರೀ ಅವರು ನಿತ್ಯ ಅನ್ನಂಗಿಲ್ಲ, ಸಾಮಾಯ ಶಕ್ತಿ ರಾಕ್ಯತೆ ನಿತ್ಯಂ ವ್ಯಾಪಕಂ ಸಮಸ್ತಾತ್ಮಕ ಕರ್ಮ ಸಂಬಂಧ ಮಾಯಾವೃತ್ತಿ ಮಾತಿ ಅಶ್ಯಾಂ ಇತಿ ಮಾಯಾತಿ ಇತಿ ಮಾಯಾ ಮಾತಿ ಅಶ್ಯಂ ಮಾ ಯಾತಿ ಇತಿ ಮಾಯಾ ಮಾ ಯಾತಿ ಏನಪ್ಪ ಮಾ
ಯಾತಿ. ಮಾ ಇಲ್ಲದ್ದನ್ನು ಯಾತಿ ತೋರಿಸ್ತದೆ, ಅದಕ್ಕೆ ಮಾಯ. ಮಾ ಅದು ಯಾತಿ ತೊಗೊಂಬರ್ತದೆ. ಇಲ್ಲದ್ದನ್ನು ತಂದು ತೋರಿಸೋದಕ್ಕೆ ಮಾಯ ಅಂತ. ಇದ್ದದ್ದು ಉಳ್ಳ ಬ್ರಹ್ಮವ ನಿಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು ಅಂತ. ಎರಡನೇದು ಮಾಮ ಯಾತಿ ಇತಿ ಮಾಯ. ನಾನು ಗೋಚರ ಮಾಡೋದೇ ಅದೇ, ನಾನು ಭೇಟಿ ಮಾಡಿಸೋದೇ ಅದೇ ಅದು. ಮತ್ತು ಮಾಯ ಅಪ್ಪನ ಭೇಟಿ ಮಾಡಿಸೋದು ಅವನೇ. ಹಂಗೆ ನನ್ನ ದರ್ಶನ ಮಾಡಿಸ್ತದೆ, ನಾನು ದೂರ ಮಾಡ್ತೇವೆ, ಎರಡೂ ಕೆಲಸ ಮಾಡ್ತದೆ. ಅದಕ್ಕೆ ಮಾಯಾ ಅಂತ ಕರಿಬೇಕು ಅಂತ ಕೇಳ್ತಾರೆ. ಮಾತಿ ಯಸ್ಯಾಂ ಇತಿ ಮಾಂ ಯಾತಿ ಇತಿ ಮಾಯಾ. ನನ್ನ ತಂದು ತೋರಿಸ್ದ ಮಾಯಾ ಅಂತ ಕರೀತಾರೆ. ಇದು ಹೆಂಗದ ಅಂತ ಕೇಳಿದರೆ ಇದು ದೈವಿ ಅದ, ದೈವಿ ಅದ. ಮಾಮೇ ಪ್ರಪದ್ಯಂತೆ ಏತ ಮಾಯಂ ತರಂತಿತೆ. ಅದ ಸಾವುಕಾರ ಸಾಕದ ನಾಯಿ, ಸಾವುಕಾರ ಹೇಳಿದ್ರೇ ಅದು ಸುಮ್ಕೊಂಡಿರ್ತದೆ, ಇಲ್ಲಾಂದ್ರೆ ನಿನ್ನ ಚಡ್ಡಿ ಹರಿತದೆ. ಹೌದು, ಬಾಯಿ ಕಡೆ ಅಂದ್ರೆ ಹೋಗ್ತದೆ, ನಾಯಿ ಹೊಳಿ ಬರ್ತದೆ. ಮತ್ತು ಅವ ಕರೀಲಿಲ್ಲ ಅಂದ್ರೆ ಅದು ನಿನ್ನ ಪದ್ಧತಿ ಮಾಡ್ತದೆ. ಅದಕ್ಕೆ ಅದು ನಂದದ. ಅದೇನಪ್ಪ ಅಂತ ಕೇಳಿದರೆ, ನಾ ಹೇಳಿದ್ರೆ ಅದು ನಿನ್ನ ಕೈ ಬಿಡ್ತದೆ, ಇಲ್ಲ ಅಂದ್ರೆ ನಿನ್ನ ಪದ್ಧತಿ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಏತಾಂ ಮಾಯಾಂ ತರಂತಿತೆ. ಯಾರು? ಮಾಂ ಏವ. ನನ್ನನ್ನು ಯಾರು ಶರಣಾಗ್ತಾರೆ, ನನಗೆ ಯಾರು ಕರೀತಾರೆ. ಸಾವುಕಾರ ನಾಯಿ ಒದರ್ತದ್ರಿ ಅಂದ್ರೆ ಅವ ಕರೀತಾನೆ, ಬಾಯಿ ಕರೀತಾನೆ. ನೀ ಮತ್ತು ಬೇಡಿಕೆಯಿಂದ ನಾಯಿಗೆ ಕರೆಕೈತಿ ಅಂದ್ರೆ ನಾಯಿ ಹರಿತದೆ, ನಾಯಿನಿಂದ ಹರಿತದೆ. ಹಾಗೆ ನನ್ನ ಕರಿ, ಪರಮಾತ್ಮ ನೆನೆಸು ಹೇಳ್ತಾರೆ ಅವರು. ಕರೆದಿ ಅಂದ್ರೆ ಅದ್ರ ಮಾಲಕ ಅವ ಅದಾನೆ, ಅದ್ರ ಮಾಲಕ ಅವ ಅದಾನೆ. ಅದಕ್ಕೆ ಹೇಳಿದ್ರು ಅವರು, ಮಾಮೇವ ಏ ಪ್ರಪದ್ಯಂತೆ. ಒಂದು ಶಬ್ದ ಇಟ್ಟರು, ಏವ ಶಬ್ದ ಇಟ್ಟರು. ಏವ ಅಂದ್ರೇನು ರೀ? ನಾನು ಬಿಟ್ಟು ಈ ಮಾಯಾನ, ಈ ಅಜ್ಞಾನವನ್ನು ದೂರ ಮಾಡೋರು ಯಾರಿಗೆ ಸಾಧ್ಯ ಇಲ್ಲ. ಏವ ಶಬ್ದ ಇಟ್ಟರು, ಏವ. ಅದಕ್ಕೆಪ್ಪ ಅಂದ್ರೆ ನಾನೇ ಅದ್ರ ಮಾಲಕ ನಾ ಇದ್ದೀನಿ. ಮಾಲಕನ ಬಿಟ್ಟು ಅದೇನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಂತ ಕೇಳಿದರೆ, ನಾ ಮಾಲಕ್ಕಿದ್ದೀನಿ, ನೀ ಅದ್ರ ಕೈಯನ್ನು ದಾಟಬೇಕು ಅಂದ್ರೆ ಜನ್ಮ ಮರಣ ಸುಖ ದುಃಖ ಇವೆಲ್ಲ ದಾಟಬೇಕಂದ್ರೆ ನನ್ನನ್ನೇ ಏನಪ್ಪ ಅಂತ ಕೇಳಿದರೆ ನೀನು ಶರಣಾಗತ ಆಗಬೇಕು. ಮಾಮೇ ಏ ಪ್ರಪದ್ಯಂತೆ ಏತ ಮಾಯಂ ತರಂತಿತೆ. ತೇ ಅಂದರೆ ಸಾಧಕರು. ಅದರ ಸಾಧಕರು ಯಾರ ಆ ಮನೆಗೆ ಹೋಗ್ಬೇಕಂತೀರಿ, ಅವರು ಆ ಮನೆ ಮಾಲಕರು ಹೇಳಿ ಮುಕ್ತಿಯನ್ನು ಹೊಂದಬೇಕಂತೀರಿ ಅಂತ ಕೇಳಿದರೆ, ಅದರ ಯಜಮಾನ ಯಾರಾದರೆ ಪರಮಾತ್ಮ ಅದನ್ನು ಸಚ್ಚಿದಾನಂದ ಘನ ಪರಮಾತ್ಮ. ನಿಮ್ಗೆ ಅದು ಬೇಕು ಅಂದರೆ ಅವನಿಗೇ ನೀವು ಶರಣ ಹೋಗು. ಅವನು ಬಿಟ್ಟು ದೂರ ಹೋದ್ರಿ ಅಂದರೆ ಈ ಮಾಯಾ ಇದು ಕೆಳಗಿನ ಇದು, ಯಾಕೆ ಅದು ಅವನದದ, ಅವನ ಮಾಯಾ ಅದ. ಆದ್ದರಿಂದ ಭಕ್ತಿ ಮಾಡಿದೊಡೆ ಮುಕ್ತಿಯನ್ನು ಒಲಿದೀವನು ಈಶನು. ನಿಜಗುಂಡು ಬರೆದಾರ ಇದು. ಭಕ್ತಿಯನ್ನು ಮಾಡಿದೊಡೆ ಮುಕ್ತಿಯನ್ನು ಒಲಿದು ಇವನು ಈಶನು. ಹಂಗೆ ನೀ ಪರಮಾತ್ಮನ ನಂಬುದಿ, ಪರಮಾತ್ಮನ ಜ್ಞಾನ ಮಾಡ್ಕೊಂಡು ಅಂತ ಕೇಳಿದರೆ ನಿನಗೆ ಈ ಮಾಯೆಯನ್ನು ತರಂತಿ. ತರಂತಿ ಅಂದ್ರೇನು? ದಾಟು. ತೈರ್ನ ಹೌದು, ಮೇಲಕ್ಕೆ ತರಂತಿ ಅನ್ನಂಗಿಲ್ಲ. ಆ ಊರಿಗೆ ಚೆಲ್ಕೋತ ಹೋಗ್ಕಂತೀರಿ ಇಲ್ಲ ಅಲ್ಲ. ತರಂತಿ ಯಾಕಂದ್ರೆ ಇದು ಮಾಯಾ ಸಮುದ್ರ ಅದ್ರಿ. ಇದು ಈ ಸಮುದ್ರದ ಅಪಾರ ಸಂಸಾರ ಸಮುದ್ರ ಮಧ್ಯೆ ಅದಕ್ಕೆ ತರಂತಿ ಅಂದರೆ ಇದು. ತರಂತಿ ಅಂತ ಯಾಕೆ ಸಮುದ್ರ ಯಾಕಂದ್ರೆ ದಾಡ್ತಾನೆ, ದಾಡ್ತಾನೆ. ಇದು ಯಾಕೆ? ಇದರ ಆಳ ಗೊತ್ತಿಲ್ಲ, ಇದರ ಉದ್ದ ಆಗಲ್ಲ ಗೊತ್ತಿಲ್ಲ. ಅದಕ್ಕೆ ಹೇಳಿದರು ಏತ ಮಾಯಾಮ್ ಅಂದ್ರೆ ಈ ಸಂಸಾರ ಸಾಗರವನ್ನೇ. ಇದು ತೇ ತರಂತಿ. ಯಾರು? ಏ ಮಾಮೇವ ಪ್ರಪದ್ಯಂತೆ. ಯಾರು ನನಗೆ ಶರಣು ಹೋಗುತ್ತಾರೆಯೋ ಅವರು ಈ ಮಾಯಾ ಸಮುದ್ರವನ್ನು ಅವರು ದಾಟಲಿಕ್ಕೆ ಬರ್ತದೆ. ಉಳುಕಿದವರೇನಪ್ಪ ಅಂದ್ರೆ ದಾಟಲಿಕ್ಕೆ ಬರಲ್ಲ.
ಅದಕ್ಕೆ ದೇವಶ್ಯ ಮಮ ಈಶ್ವರಸ್ಯ ವಿಷ್ಣು ಸ್ವಭೂತ ಯಸ್ಮಾತ್ ಏಷ ಇತ್ಯುಕ್ತ ಗುಣಮಯಿ ಮಮ ಮಾಯಾ ದುರತ್ಯಯ ದುಃಖೇನಾತ್ಯಯೋ ಅತಿಕ್ರಮಣಂ ಯಸ್ಯ ಸಾ ಎಷ್ಟು ಕಷ್ಟ ಬಿಟ್ಟರು ನೋಡ್ರಿ ಕಡೆ ಹೇಳ್ತಾರೆ ಯಾವ ಔಷಧ ಇಲ್ಲ ಆಪರೇಷನೇ ಅದ, ಇದಕ್ಕೆ ಯಾವ ಔಷಧ ಅಂತಾರಲ್ಲ, ಇದು ಏನು ಮಾಡೋಕ್ಕೂ ಇದಕ್ಕೆ ಆಪರೇಷನ್ನೇ ಮಾಡಬೇಕು, ಇಲ್ಲಾಂದ್ರೆ ಸಾಯ್ತೀರಿ. ಏನು ಗುಳಿಗೆ ಪಡಿಕೆ ನಡೆ ಗುಳಿಗೆ ಮುಗಿದೋದು ಈಗೆಲ್ಲ ಬರೋರಿಗೆ ಆಪರೇಷನ್ ಮಾಡಿ ಹೆಂಗಂತಾರಲ್ಲ, ಹಂಗೆ ನೀ ಈ ಮಾಯಾ ಮಹಾರೋಗದಿಂದ ದಾಟಬೇಕಾದ್ರೆ ಮತ್ತೊಂದು ದಾರಿ ಇಲ್ಲ. ಏನಪ್ಪ, ನಾನೇ ಈಗ ಯಾವ ಔಷಧ ತಪ್ಪಲ ಪಿಪ್ಪಲ್ ನಡೆಯಂಗಿಲ್ಲ, ಈಗ ಆಪರೇಷನ್ನೇ ಅವೆಲ್ಲ. ಈಗ ಮಾಮೇವ ಪ್ರಪದ್ಯಂತೆ ಏವ ಶಬ್ದ ಅದಕ್ಕೆ ಇಟ್ಟರು. ಯಾರು ನನ್ನ ಜ್ಞಾನವನ್ನು ಮಾಡ್ಕೋತಾರೆ, ನನ್ನ ಭಕ್ತಿಯನ್ನು ಮಾಡ್ಕೋತಾರೆ, ಅವರೇ ಈ ಮಾಯೆಯನ್ನು ಅಂದ್ರೆ ಜನ್ಮ ಮರಣರೂಪ ಸಮುದ್ರವನ್ನು ತರಂತಿ, ಅವರು ದಾಟಿ ಹೋಗಲಿಕ್ಕೆ ಬರ್ತದೆ, ಅವರೇ ಮುಕ್ತರಾಗ್ತಾರೆ. ಉಳ್ಕಿದವರು ಯಾರು ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ ಅಂತ ಪರಮಾತ್ಮ ಏನಪ್ಪ ಅಂದ್ರೆ ಈ ಭಗವದ್ಗೀತೆಯಲ್ಲಿ ಮಾಯಾದು ಭಾಳ ವಿಶ್ಲೇಷಣೆ ಏನಪ್ಪ ಭಿನ್ನ ಶಾಸ್ತ್ರದಲ್ಲಿ ಹೇಳ್ಯಾರ. ಅದಕ್ಕೆ ಆ ಶಾಸ್ತ್ರಗಳನ್ನು ಎಲ್ಲ ಶಾಸ್ತ್ರದವರು ರಾಮಾನುಜರು, ಮಾಧ್ವರು, ಭಿನ್ನಪ್ಪ ಅಂದ್ರೆ ಮಾಧ್ವರು ಇತ್ಯಾದಿಗಳು ಮಾಯೆಯನ್ನು ಮಿಥ್ಯೆ ಅಂತ ಕರೆಯಂಗಿಲ್ಲ, ಅವರು ಸತ್ಯ ಅಂತಾರೆ. ಕಾರ್ಯಕಾರಿಣಿ ಅದ, ಅದು ಸುತ್ತಾಗೋದಿಲ್ಲ, ಅದಿಲ್ಲದೆ ನಡೆಯಂಗನೇ ಇಲ್ಲ ಅಂತಾರೆ. ಹಾಗೆ ವೇದಾಂತ ಸಿದ್ಧಾಂತದಲ್ಲಿ ಮಾತ್ರ ಈ ಮಾಯಾ ಕಾಲ್ಪನಿಕ ಅದ, ಇದು ತೋರಿಕೆ ಮಾತ್ರ ಅದ, ಇದು ಮೂಲ ಅಧಿಷ್ಠಾನ ಜ್ಞಾನದಿಂದ ಇದು ನಿವೃತ್ತಿ ಆಗ್ತದೆ, ಇಲ್ಲದ ನಿವೃತ್ತಿ ಆಗ್ತದೆ. ಅದೇನಪ್ಪ, ಅದನ್ನು ಸತ್ಯವಾಗಿರ್ತಕ್ಕಂಥದ್ದು ಅಲ್ಲ ಅಂತ ವೇದಾಂತಿಗಳು ಏನಪ್ಪ ಅಂದ್ರೆ ಇದನ್ನು ಮಾಯೆ ಇದು ಸತ್ಯವಲ್ಲ, ಇದು ತೋರಿಕೆ ಮಾತ್ರ ಅದ, ಇದು ನಿನ್ನ ಆಶ್ರಯ ಮಾಡಿಕೊಳ್ಳೋದು, ಇದು ನಿನ್ನನ್ನೇ ನಂಬುವುದು, ನಿನ್ನ ಮೂಲ ಜ್ಞಾನ ಆಯಿತು ಅಂದರೆ ನಿವೃತ್ತಿ ಆಗ್ತದಂತ ವೇದಾಂತಿಗಳು ಒಪ್ತಾರೆ. ಅದಕ್ಕೆ ಇಲ್ಲಿ ಭಕ್ತಿ ದೃಷ್ಟಿಯಿಂದ ಜ್ಞಾನ ದೃಷ್ಟಿಯಿಂದ ಹೇಳಿದ್ರವರು ಮಾಮೇವ ಪ್ರಪದ್ಯಂತೆ ಏತಾ ಮಾಯಾಂ ತರಂತಿತೆ. ಅದಕ್ಕೆ ರಾಮಾನುಜರು ಬೇರೆ ಹೇಳ್ತಾರೆ, ಮಾಯಾ ಶಬ್ದವನ್ನು ಮಿಥ್ಯಾ ಅರ್ಥವಾಚಿ ಐಂದ್ರಜಾಲಿಕಾದಿಶ್ವಪಿ ಕೇನಚಿತ್ ಮಂತ್ರೌಷಧಿನ ಮಿಥ್ಯಾರ್ಥ ವಿಷಯ ಪರಮಾರ್ಥಿಕ್ಯ ಬುದ್ಧಿರುತ್ಪಾದಕತ್ವೇನ ಮಾಯಾವಿತಿ ಪ್ರಯೋಗ. ಅವರು ಮಾಯಾ ಅಂತಕ್ಕಂಥದ್ದು ಇದು ನಿವೃತ್ತಿ ಮಾಡೋಕ್ಕೆ ತಿರೋಭಾವ ಆಗ್ತದೆ ಅಷ್ಟೇ, ತಿರೋಭಾವ ಮಾಡೋಕ್ಕೆ ಬರ್ತದೆ, ಅದನ್ನು ಪೂರ್ಣ ನಾಶ ಮಾಡೋಕ್ಕೆ ಬರೋಂಗಿಲ್ಲ ಅಂತ ರಾಮಾನುಜರು, ಮಾಧ್ವರು ಅವರು ಹೋಗ್ತಾರೆ. ವೇದಾಂತಿಗಳು ಅಜ್ಞಾನ ಮಾಯಾ ಇವು ಸತ್ಯ ಅಲ್ಲ, ಇದು ಪರಮಾತ್ಮನ ಜ್ಞಾನ ಆಯಿತು ಅಂತ ಕೇಳಿದರೆ ನಿವೃತ್ತಿ ಆಗ್ತಾ ತಿಳ್ಕೊಂಡು ಯಾವ ವೇದಾಂತಿಗಳು ಹೋಗ್ತಾರೆ. ಇದರ ಬಗ್ಗೆ ಈಗ ಶಂಕರ ಭಾಷ್ಯ, ರಾಮಾನುಜ ಭಾಷ್ಯ, ಆಮೇಲೆ ಅವಧೂತ ಟೀಕೆಗಳು, ಪೈಶಾಚಿಕ ಭಾಷ್ಯ ಭಾಳ ದೊಡ್ಡ ವಿಸ್ತಾರವಾಗಿ ಬರೆದಾರೆ. 10-12 ಟೀಕೆ ಅದಾವೆ ಇದ್ರ ಮೇಲೆ, ಭಿನ್ನ ಬರೆದಾರೆ. ಟೋಟಲಿ ನಮಗೆ ವೇದಾಂತಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ಇದು ದೃಶ್ಯ ಮಾತ್ರ ಅದ, ಇದು ಕೇವಲ ಅನುಭವಕ್ಕೆ ಬರ್ತದೆ ವಿನ ಸತ್ಯವಾಗಿರ್ತಕ್ಕಂಥ ವಸ್ತು ಅಲ್ಲ. ಹೇಗೆ ಇಂದ್ರಜಾಲಾದಿಗಳಂತೆ, ಇಂದ್ರಜಾಲಾದಿಗಳಲ್ಲಿ ಅಲ್ಲದ್ದನ್ನು ಅಸತ್ತನ್ನು ಏನಪ್ಪ ಅದಕ್ಕೆ ಪ್ರಕಟ ಮಾಡಿ ತೋರಿಸ್ತಾವೆ, ಪರಂತು ಅದು ಸತ್ಯವಾಗಿರ್ತಕ್ಕಂಥದ್ದು ಅಲ್ಲ. ಯಾಕೆ ನಾವು ಶಾಸ್ತ್ರ ನಂಬ್ತಾರೆ, ಅದಕ್ಕೆ ನಾವು 1-2 ಏನಪ್ಪ ಅಂತ ಕೇಳಿದ್ರೆ ಅನ್ನಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ಶಾಸ್ತ್ರಗಳಲ್ಲಿ ಈ ಮಾಯೆ ಏನೇನಪ್ಪ ಅಂತ ಕೇಳಿದರೆ ನಾವು ಭಿನ್ನ ಅಂತೂ ಅನ್ನಕ್ಕೆ ಬರೋಂಗಿಲ್ಲ, ಅಭಿನ್ನ ಅಂತೂ ಅನ್ನಕ್ಕೆ ಬರೋಂಗಿಲ್ಲ, ಭಿನ್ನ ಸತ್ತ ಅಸತ್ತ ಇವೆಲ್ಲ 9 ಪ್ರಕಾರವಾಗಿ ಹೇಳೋಕ್ಕೆ ಬರೋಂಗಿಲ್ಲ ಅಂತ ವೇದಾಂತದಲ್ಲಿ ನಮಗೆಲ್ಲರಿಗೂ ಮೊದಲೇ ಹೇಳಿದ್ದಾರೆ. ಟೋಟಲಿ ಇಲ್ಲಿ ಭಗವಂತ ಏನಂತಾನೆ ಅಂತ ಕೇಳಿದರೆ ನನ್ನಾಶ್ರಯ ಮಾಡಿಕೊಂಡಿರ್ತಕ್ಕಂಥ, ನನ್ನನ್ನೇ ಮುಚ್ಚುವಂತಹ ಇದೇನು ಅವಿದ್ಯೆ ಅದ, ಇದು ಏನಪ್ಪ ಅಂತ ಕೇಳಿದರೆ
ಸಮಸ್ತ ಗುಣಾತ್ಮಕ ಸೃಷ್ಟಿಯನ್ನು ನಿರ್ಮಾಣ ಮಾಡಿದೆ. ಇಷ್ಟೇ ಹೇಳಬೇಕು. ಸ್ವಾಶ್ರಯ ಸ್ವವಿಷಯ ಶಾಸ್ತ್ರ ಹೇಳ್ತಾರೆ. ಇದು ಅಜ್ಞಾನ, ಇದರಿಂದನೇ ಸಮಸ್ತ ಪ್ರಪಂಚ ಉತ್ಪನ್ನ ಆಗ್ಯದ ಗುಣಾತ್ಮಕ ಸೃಷ್ಟಿ ಅಂತ ಹೇಳುವ ಅಭಿಪ್ರಾಯ ಈ ಶ್ಲೋಕದಲ್ಲಿ ಏನಪ್ಪ ಅಂತ ಕೇಳಿದರೆ, ದೈವಿ ಹೇಷ ಗುಣಮಯ ನವಮಯ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಅಂತ ಈ ಶ್ಲೋಕದಲ್ಲಿ ಏನಪ್ಪ ಭಗವಂತ ಹೇಳಿದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನಪ್ಪ ಈ ಮಾಯೆಯನ್ನು ದಾಟಬೇಕು ಅನ್ನೋರು ಏನು ಹೇಳಿದರು, ಮಾಮೇವ ಏ ಪ್ರಪದ್ಯಂತೆ ಏತಾ ಮಾಯಾಂ ತರ, ನನ್ನನ್ನು ನಂಬಿದವರೇ ಏನಪ್ಪ ಅಂತ ಕೇಳಿದರೆ ಅವರು ಇದನ್ನು ದಾಟ್ತಾರ ಅಂತ ಹೇಳ್ತಾರೆ. ಹಾಗಾದ್ರೆ ನಿನ್ನನ್ನು ನಂಬಿದವರು ಅಂದರೆ ಏನು? ನಿನ್ನ ಭಕ್ತಿಯನ್ನು ಮಾಡೋರು, ನಿನ್ನ ನಂಬವರು, ನಿನ್ನ ಆಶ್ರಯವುಳ್ಳವರು ಏನಪ್ಪ ಅವರೇನಪ್ಪ ಅಂತ ಕೇಳಿದ್ರೆ ದಾಟ್ತಾರೆ ಅಂತ ನೀವು ಏನಪ್ಪ ಅಂದ್ರೆ ಹೇಳಕತ್ತೀರಿ. ಹಾಗಾದ್ರೆ ನಿನ್ನನ್ನು ನಂಬಿದವರು ಅವರು ಶಾಸ್ತ್ರದಾಗ ಎಷ್ಟು ಪ್ರಕಾರ ಅದಾರ? ಎಷ್ಟು ಪ್ರಕಾರ ಅದ? ಅದನ್ನು ಈ ಮುಂದಿನ ಶ್ಲೋಕಗಳಲ್ಲಿ ಆ ಪರಮಾತ್ಮ ಏನಪ್ಪ ಹೇಳ್ತಾರೆ. ಯಾರು ನನ್ನನ್ನು ನಂಬಂಗಿಲ್ಲ, ಯಾರು ನನ್ನ ನಂಬಂಗಿಲ್ಲ ಏನಪ್ಪ ಅಂದ್ರೆ ಅವ್ರು ಏನಾಗ್ತಾರೆ, ನಾನು ನಂಬಿದವ್ರು ಏನಾಗ್ತಾರೆ, ನಾನು ನಂಬಿದವರು ಎಷ್ಟು ಪ್ರಕಾರ ಅದಾರ ಅದನ್ನು ಮುಂದಿನ ಗೀತೆಯಲ್ಲಿ ಚತುರ್ವೇದ ಭಜಂತೆ ಮಾಮ ಹೇಳ್ತಾರೆ. ನಮ್ಮ ದುಷ್ಕೃತಿರು ಮೂಲ ಅದ್ರ ಬಗ್ಗೆ ನಾಳೆ ಮಾಡ್ತಾರೆ.